ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹಿಂದ ಸಮುದಾಯದವರು ಕೂಡ ಪ್ರತ್ಯೇಕವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು, ಒಕ್ಕಲಿಗ ಸಮುದಾಯವು ಕೂಡ ಪ್ರತ್ಯೇಕವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ನಾನು ವೆಂಕಟರಮಣಯ್ಯ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ನಿಮ್ಮ ಸಮುದಾಯದವರು ಸೇರಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಒಂದಷ್ಟು ಮಾತುಗಳು ಹೆಂಗೆ ಬಂತು ಅಂತಂದರೆ, ಅಹಿಂದ ಸಮುದಾಯವನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಳಲಾಗ್ತಾ ಇದೆ, ಅಧಿಕಾರ ವಿಚಾರಕ್ಕೆ ಬಂದಾಗ ತಾರತಮ್ಯ ಹಿಂದಿನಿಂದಲೂ ಕೂಡ ಆಗ್ತಾ ಇದೆ, ಅನೇಕರು ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಈಗ ಸಿದ್ದರಾಮಯ್ಯನವರು ಕೂಡ ಆಗಿದ್ದಾರೆ. ನಿಮ್ಮ ಸಮುದಾಯದ ಈ ರೀತಿಯ ಹೇಳಿಕೆಗಳು ಕಾಂಗ್ರೆಸ್ ಅನ್ನೋ ಒಂದು ದೊಡ್ಡ ಪಕ್ಷವನ್ನ ಕೇವಲ ಅಹಿಂದ ಸಮುದಾಯಕ್ಕೆ ಸೀಮಿತ ಮಾಡ್ತಿದೆ ಅಂತ ಅನ್ನಿಸ್ತಾ ಇಲ್ವಾ? ಈಗ ಮುಖ್ಯಮಂತ್ರಿಗಳಾಗಿರೋ ಸಿದ್ದರಾಮಯ್ಯನವರು, ಸ್ವಾಮೀಜಿ ಅವರು ಹೇಳಿದಂತೆ ಎಲ್ಲಾ ಸಮುದಾಯಕ್ಕೂ ಕೂಡ ಸಿಎಂ ಆಗ್ತಾರೆ, ಬಟ್ ನೀವು ಕೇವಲ ನಿರ್ದಿಷ್ಟವಾಗಿ ಅಹಿಂದ ಸಮುದಾಯಕ್ಕೆ ಕನ್ಫೈನ್ ಮಾಡೋ ಪ್ರಯತ್ನ ಮಾಡ್ತಿದ್ದೀರಿ ಅಂತ ಹೇಳಿ ಅನ್ಸಲ್ವಾ? ಇಲ್ಲ, ಆ ಥರ ಏನಿಲ್ಲ. ಈಗ ಸ್ವಾಮೀಜಿಗಳ ಒಂದು ಮಾತಿಗೆ ನಾನು ಒಪ್ಪಿಗೆ ಕೊಡ್ತಾ, ನಾವೇನಂತ ಅಂದರೆ ಇವಾಗ ಫಸ್ಟು ಪ್ರಥಮವಾಗಿ ನಾವು ಈ ಒಂದು ವಿಚಾರಕ್ಕೆ ಎಂಟ್ರಿನೇ ಆಗಿರಲಿಲ್ಲ. ಏನು ಒಕ್ಕಲಿಗರ ಸಂಘದವರು ಒಂದು ಪ್ರೆಸ್ ಮೀಟ್ ಮಾಡಿ ಅವರ ಬೈಕೇನ ವ್ಯಕ್ತಪಡಿಸಿದ್ರು, ಅದನ್ನು ಸಹ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅವಕಾಶ ಇದೆ. ಸೊ ಅದನ್ನು ನಾವು ಒಪ್ಕೊಳ್ತೀವಿ. ಅದೇ ಒಂದು ರೀತಿಯಲ್ಲಿ ನಮ್ಮ ನಾಯಕ ಅಂತ ಅಂದ್ಕೊಂಡು ಏನು ಸಿದ್ದರಾಮಯ್ಯನವ್ರನ್ನ ನಾವು ನಮ್ಮ ಬೆನ್ನೆಲುಬಾಗಿ ನಮ್ಮ ಸಮುದಾಯಗಳ ಒಂದು ರಕ್ಷಣೆಗೆ ನಿಂತಿದ್ದಾರೆ, ಆ ಒಂದು ಕಾರಣಕ್ಕೆ ಅವ್ರನ್ನ ಬೆಂಬಲವಾಗಿ ನಿಂತ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೀವಿ. ಇನ್ನೊಂದು ತಾವು ಹೇಳಿದಂಥ ಒಂದು ಪ್ರಶ್ನೆಗೆ, ಇದು ಅವರು ಒಂದೇ ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ. ಇದು ಕಳೆದ ಸಾರಿ 13ನೇ ಇಸ್ವಿಯಲ್ಲಿ ಅವರು ಮುಖ್ಯಮಂತ್ರಿಗಳಾದಾಗ ಅದನ್ನ ಇಡೀ ಜನತೆಗೆ ತೋರಿಸ್ಕೊಟ್ಟಂಥದ್ದು, ಇಡೀ ಜನತೆಗೆ ಗೊತ್ತಿರುವಂಥದ್ದು. ಜೊತೆಯಲ್ಲಿ ಈ ಒಂದು ನಿಗದಿತವಾಗಿ ಏನು ಒಂದು CLP ಮೀಟಿಂಗಲ್ಲಿ ಅವತ್ತು ಚರ್ಚೆ ಆಗಿ ನಿರ್ಣಯ ಆಗಿರೋವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರೋವಂಥದ್ದು. ಅವತ್ತೇನ ಡಿಫ್ರೆನ್ಸ್ ಇದ್ದಿತ್ತು ಅಂತಂದರೆ ಆ ಕ್ಲೈಮ್ ಇರೋವಂಥವ್ರು ಅವತ್ತು ವ್ಯಕ್ತಪಡಿಸಿದ್ದಿದ್ರೆ ಇಡೀ ಜನತೆಗೂ ಸಹ ಗೊತ್ತಾಗಿರೋದು. ಸೊ ಇವಾಗ ನಿಮ್ಮ ಟಿವಿಯಲ್ಲೇ ಮಾಧ್ಯಮದಲ್ಲೇ ತೋರಿಸ್ತಾ ಇದ್ದೀರಾ, ಇಡೀ ಕರ್ನಾಟಕದ ಜನತೆ 5 ವರ್ಷ ಏನು ಕ್ಲೈಮ್ ಕೊಟ್ಟಿತ್ತೋ ಅದ್ರ ಪ್ರಕಾರ ನಾನು ಆಗಿರೋದು ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೀವಿ. ಮತ್ತೆ ನಾವು ಹಿಂದೆ ದ್ವಂದ್ವ ಇಲ್ವಾ ಸರ್? ನಾನು ಕ್ಷಮೆಯಲ್ಲಿ ನೇರವಾಗಿ ಪ್ರಶ್ನೆ ಕೇಳ್ತೀನಿ, ಯಾಕಂದ್ರೆ ನೀವು ಇದ್ದ ಪ್ರೆಸ್ ಮೀಟ್ ನಲ್ಲಿ ನಿಮ್ಮ ಪಕ್ಕದಲ್ಲಿ ಕೂತವರು, ಕ್ಷಮೆ ಇರಲಿ ನಾನು ಅವ್ರ ಹೆಸರು ಮಾಡ್ತೆ, ಅಹಿಂದ ಸಮುದಾಯದ ನಾಯಕರನ್ನ ಕೆಳಗಿಳಿಸೋ ಪ್ರಯತ್ನ ಮಾಡಿದಾಗೆಲ್ಲ ಕರ್ನಾಟಕದ ಚರಿತ್ರೆನೇ ಬದಲಾಗಿ ಹೋಗಿದೆ, ಸರ್ಕಾರಗಳು ಉರುಳೋಗಿದೆ, ಇದನ್ನ ಬ್ಲಾಕ್ ಮೇಲ್ ಅಂತ ಕರಿಬಾರ್ದು ಅಂತ ಹೇಳಿ ನೀವು ಹೆಂಗೆ ಸಮರ್ಥಿಸ್ಕೊಳ್ತೀರಿ? ಇವಾಗ ಹಿಂದೆ ಎಲ್ಲಾನು ಬ್ಲಾಕ್ ಮೇಲ್ ಆಗಿರೋದೇನೆ ನೋಡಿದಿರ ಮೇಡಮ್. ಇವಾಗ ರವೀಂದ್ರ ರೇಷ್ಮೆ ಅವರು ಹಿರಿಯರು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಸರ್ಕಾರ ಉರುಳು ಹೋಗುತ್ತೆ ಅಥವಾ ಕರ್ನಾಟಕದ ಚರಿತ್ರೆ ಸ್ಪಷ್ಟವಾಗಿದ್ದೀವಿ. ಯಾಕಂದ್ರೆ ಹಿಂದೆ ನೀವು ದೇವರಾಜ್ ಅರಸು ಅವ್ರದ್ದು ನೋಡಿದಾರ, ಬಂಗಾರಪ್ಪನವ್ರು ನೋಡಿದಿರ, ಇನ್ನು ಈ ತರ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಅಥವಾ ಬೇರೆ ತಳ ಸಮುದಾಯದವರೇ ನಿಂತಾಗ ಈ ಒಂದು ಪರಿಸ್ಥಿತಿ ಯಾಕೆ ನಮ್ಮ ಸಮುದಾಯಗಳಿಗೆ ಬರುತ್ತೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಯಾಕೆಂದ್ರೆ ನಮಗೂ ಸ್ವಾಭಿಮಾನ ಇದೆ, ನಮಗೂ ಅಧಿಕಾರ ನಡೆಸುವಂತ ತಾಕತ್ ಇದೆ ಅಂತ ಪ್ರತಿಯೊಬ್ಬರು ಮುಖ್ಯಮಂತ್ರಿಗಳಾದಂತವರು. ವಿತ್ ಆಲ್ ದ ರೆಸ್ಪೆಕ್ಟ್ ಸರ್, ಇದೊಂದೇ ಸಮುದಾಯಕ್ಕೆ ಇಲ್ಲ ಅನ್ನೋದು ನಿಜ ಅಲ್ವಾ ಸರ್? ಬೇರೆ ಸಮುದಾಯದವರಿಗೂ ಕೂಡ ಸಮರ್ಥರಿದ್ದಾರೆ, ಸಮರ್ಥರಿರೋರ್ಗೆ ಅವಕಾಶ ಸಿಗಬೇಕು ಅನ್ನೋದು ನಿಜವಲ್ವಾ? ಅಲ್ಲ, ನಾವು ಯಾರನ್ನೇ ತಗೊಳ್ತಾ ಇಲ್ಲ. ಇವಾಗ DK ಶಿವಕುಮಾರ್ ಅವರು ಸಮರ್ಥರಿದ್ದಾರೆ. ನಾವು ಈ ಒಂದು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ ಕೊಡುತ್ತೆ, ಸಮಾನತೆಗೆ ಅವಕಾಶ ಕೊಡುತ್ತೆ, ತಳ ಸಮುದಾಯದವ್ರನ್ನ ಕೈ ಹಿಡಿದು ಸ್ವಲ್ಪ ಮುನ್ನಡೆಸಿರೋ ಕಾರಣಕ್ಕೆ ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೀವಿ. ಆದ್ರೆ DK ಶಿವಕುಮಾರ್ ಅವ್ರನ್ನು ನಾವು ಏನು ಕಡೆಗಣಿಸಿ ಅಥವಾ ವೈಯಕ್ತಿಕವಾಗಿ ಅವ್ರನ್ನೇನು ದೂಷಣೆ ಮಾಡಿ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಮಾಡ್ತಿಲ್ಲ. ಬಟ್ ರವೀಂದ್ರ ರೇಷ್ಮೆ ಸರ್, ಹೇಳಿಕೆಗಳು ಹೆಂಗ್ ಬರ್ತಿದೆ ಸಮುದಾಯದ ಕಡೆಯಿಂದ ಅಂತಂದ್ರೆ, ಶೋಷಿತ ಸಮುದಾಯಗಳೇ ಕಾಂಗ್ರೆಸ್ನ ಬೆನ್ನೆಲುಬು. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ ಸರ್, ಇವತ್ತು ಪತ್ರಿಕಾಗೋಷ್ಠಿಯಿಂದ ಅಹಿಂದ ಮುಖಂಡರು ಹೊರಡಿಸಿರುವ ಸ್ಟೇಟ್ಮೆಂಟ್ ನ ಆಯ್ದ ಸಾಲುಗಳನ್ನು ನಾನು ಹೇಳ್ತಿದ್ದೀನಿ. ಕಾಂಗ್ರೆಸ್ ಅಧಿಕಾರಕ್ಕೆ ತಂದದ್ದೇ ಹಿಂದುಳಿದ ವರ್ಗಗಳು, ಶೋಷಿತ ಸಮುದಾಯವೇ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು, ಹಿಂಗ್ ಹೇಳೋ ಮೂಲಕ ಬೇರೆ ಸಮುದಾಯಗಳಿಗೆ ಈ ಸಮುದಾಯ ಕೊಡ್ತಿರೋ ಮೆಸೇಜ್ ಏನು? ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ ಇತರೆ ಸಮುದಾಯದ ವೋಟರ್ಸ್ಗೆ ಈ ಸಮುದಾಯ ಕೊಡ್ತಿರೋ ಸಂದೇಶ ಏನು ಅಂತ ನೋಡಿ. ಅಹಿಂದ ಅನ್ನೋ ಪದದಲ್ಲೇ 3 ವರ್ಗಗಳಿದೆ: ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ಇತರ ಹಿಂದುಳಿದ ವರ್ಗದವರು ಮತ್ತು ದಲಿತರು ಅಂತ. ನೀವು ಈಗಾಗಲೇ ಪರ್ಸೆಂಟೇಜ್ ಲೆಕ್ಕಾಚಾರ ತೋರಿಸ್ತಾ ಇದ್ರಿ ಹಿಂದಿನ ಕಾರ್ಯಕ್ರಮದಲ್ಲಿ, ಯಾವ್ಯಾವ ಜನಾಂಗಗಳಿಂದ ಎಷ್ಟೆಷ್ಟು ಬಂದಿದೆ ಅಂತ. ಶೇಕಡಾವಾರು ಕಾಂಗ್ರೆಸ್ಗೆ ಸಿಕ್ಕಿರೋ ಬೆಂಬಲದ ಪೈಕಿ ಮುಸಲ್ಮಾನರು ಅತಿ ಹೆಚ್ಚಿನ ಸಂಖ್ಯೆ ಬೆಂಬಲ ಕೊಟ್ಬಿಟ್ಟಿದ್ದಾರೆ. ಅವ್ರ ಉದ್ದೇಶ ಕಾಂಗ್ರೆಸ್ ಗೆಲ್ಲಿಸಬೇಕಾದ್ರೆ ಬಿಜೆಪಿ ಸೋಲಿಸಬೇಕಾದ್ರೆ ಒಂದು ಕಠೋರ ಸಂಕಲ್ಪ ಇತ್ತು. ಬಹುಶಃ 90% 95% ಕೊಟ್ಟಿದ್ರು ಆಶ್ಚರ್ಯ ಇಲ್ಲ. ಆದ್ರೆ ಒಬ್ಬ ಮುಸಲ್ಮಾನನ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಯಾರ ಹೆಸರು ಹೇಳಲ್ಲ, ಇದನ್ನ ಯಾರು ಮಾತು ಆಡಲ್ಲ. ಆಮೇಲೆ
ದಲಿತ ಸಮುದಾಯಕ್ಕೆ 3 ಕಾಲಘಟ್ಟಗಳಲ್ಲಿ ಒಂದು ಅವಕಾಶ ಇತ್ತು. 70ರ ದಶಕದಲ್ಲಿ ಬಿ ಬಸವಲಿಂಗಪ್ಪನವರು ಇದ್ರು. ಅವ್ರು ಸೈದ್ಧಾಂತ ನಿಜವಾದ ಅಂಬೇಡ್ಕರ್ವಾದಿ ಅಂದ್ರೆ ಬಸವಲಿಂಗಪ್ಪ. ಇಡೀ ದೇಶದಲ್ಲಿ ತಲೆ ಮೇಲೆ ಮಲ ಹೊರವ ಪದ್ಧತಿಯನ್ನು ಒಂದು ಸುಗ್ರೀವಾಜ್ಞೆ ಮೂಲಕ ರದ್ದು ಮಾಡಿಬಿಟ್ಟು ಕ್ರಾಂತಿ ಮಾಡಿದ್ರು. ಅವ್ರಿಗೆ ಸಿಗಲಿಲ್ಲ. ಅದಾದ ನಂತರ ಕೆ ಎಚ್ ರಂಗನಾಥ್ ಅವರಿದ್ರು. ಅತ್ಯಂತ ಸಮಾಜವಾದಿ ಜಾಯಮಾನದ ಶುದ್ಧಹಸ್ತರು ಮತ್ತು ದಕ್ಷ ಆಡಳಿತಗಾರರು, ಶಿಸ್ತಿನ ಆಡಳಿತಗಾರರು. ಬಂಗಾರಪ್ಪನವರು ರಾಜೀನಾಮೆ ಕೊಟ್ಟಾಗ ಸ್ಪರ್ಧೆ ನಡೀತು. 3 ಜನ ಇದ್ರು, ಎಸ್.ಎಂ. ಕೃಷ್ಣ, ಕೆ ಎಚ್ ರಂಗನಾಥ್ ಮತ್ತು ಎಂ ರಾಜಶೇಖರ ಮೂರ್ತಿ. 3 ಅಷ್ಟೇ ಸ್ವಂತ ವರ್ಚಸ್ಸು ಮತ್ತು ದಕ್ಷ ಆಡಳಿತಗಾರ ಅನ್ಸ್ಕೊಂಡಿದ್ದವರು. ಕೊನೆಗೇನಾಯಿತು, ಅವ್ರು 3 ಜನರ ಸ್ಪರ್ಧೆ ತೀಕ್ಷ್ಣ ಮಟ್ಟಕ್ಕೆ ಹೋದಾಗ ಲಕೋಟೆಯಿಂದ ವೀರಪ್ಪ ಮೊಯ್ಲಿ ಹೆಸರು ಬಂದ್ಬಿಡ್ತಾರೆ. ಸೊ ಬಂಗಾರಪ್ಪನವ್ರು ತೆಗೆದು ವೀರಪ್ಪ ಮೊಯ್ಲಿ ಅವ್ರನ್ನ ನೇಮಿಸಿ, ಅವರು ಹಿಂದುಳಿದ ವರ್ಗ, ಅವ್ರಿಗಿಂತ ಸಣ್ಣ ಜಾತಿ. ಆಮೇಲೆ ಸತತವಾಗಿ 6 ಬಾರಿ ಕಾರ್ಕಳದಿಂದ ಗೆದ್ದು ಬಂದಿರು. ಆದರೂ ಕೊನೆಗೆ ಚುನಾವಣೆ ನಡೆದಾಗ ಏನಾಗ್ಬಿಡ್ತು, ಕಾಂಗ್ರೆಸ್ಸು 178ರಿಂದ ಒಮ್ಮೆಲೆ 36ಕ್ಕೆ ಬಂತು. ಬಿಜೆಪಿ ಅರಳಿಕ್ಕೆ ಶುರುವಾಗಿದ್ದ ಅವಾಗ 94ರಲ್ಲಿ ಬಿಜೆಪಿ 40ಕ್ಕೆ ಬಂದ್ಬಿಡ್ತು. ಎಕ್ದಮ್ 2ರಿಂದ 40. ಆದ್ರಿಂದ ಇವತ್ತು ನೋಡಿ, ಮುಖ್ಯಮಂತ್ರಿ ಪದವಿ ಅಂದರೆ ಅಲ್ಲಿ ಒಂದೇ ಬಹುಮಾನ ಇರೋದು, ಅಲ್ಲಿ ಸೆಕೆಂಡ್ ಪ್ರೈಜು ಥರ್ಡ್ ಪ್ರೈಜ್ ಇಲ್ಲ. ಈ ಮಂತ್ರಿಮಂಡಲ ರಚನೆ ಮಾಡುವಾಗ ಜಾತಿವಾರು ಪ್ರದೇಶವಾರು ಎಲ್ಲ ಹಕ್ಕೊತ್ತಾಯ ಮಾಡ್ಬೋದು. ಮುಖ್ಯಮಂತ್ರಿ ಪದವಿ ಅಂತ ಬಂದಾಗ ಜಾತಿ ಮೀರಿದ ಲೆಕ್ಕಾಚಾರ. ಆಫ್ಟರ್ ಆಲ್ ಸಿದ್ದರಾಮಯ್ಯವ್ರ ಕುರುಬರ ಸಂಖ್ಯೆ ಏನು ಜಾಸ್ತಿ ಇಲ್ಲ, ಸಂಖ್ಯಾಬಲ ನೋಡಿ. 39 ಜನ ಲಿಂಗಾಯತ್ MLAಗಳಿದ್ರು ಕೂಡ ಒಬ್ಬನ ಹೆಸರು ಪ್ಯಾನೆಲ್ಗೆ ಬರ್ತಾ ಇಲ್ಲ. ಅಂದ್ರೆ ಇವತ್ತಿನ ಸಂದರ್ಭಕ್ಕೆ ಯೋಗ್ಯ, ಸೂಕ್ತ ಮತ್ತು ಉಚಿತ ಅನ್ನೋ ಆಯ್ಕೆ ಯಾರು ಕಾಣಿಸ್ತಾ ಇಲ್ಲ. ಹಾಗಾಗಿ ಲಿಂಗಾಯತ ಸ್ವಾಮಿಗಳು ಯಾರು ತಮ್ಮವರ ಹೆಸರು ಮುಂದಿಡ್ತಾ ಇಲ್ಲ. ಆಮೇಲೆ 1999ರಲ್ಲಿ ಎಸ್.ಎಂ. ಕೃಷ್ಣ ಅವರ KPC ಅಧ್ಯಕ್ಷರಾದರು. ಅವ್ರದ್ದೇ ಆದ ವ್ಯಕ್ತಿಗತ ಅಥವಾ ವರ್ಚಸ್ಸು ಯಾವ ಮಠಗಳು ಮಧ್ಯಪ್ರವೇಶ ಮಾಡಲಿಲ್ಲ. 2013ರಲ್ಲೂ ಅಷ್ಟೇ ಸಿದ್ದರಾಮಯ್ಯನವರು ಬಳ್ಳಾರಿ ಪಾದಯಾತ್ರೆ ಅಗ್ರಗಮ ಗಣಿಗಾರಿಕೆ ಪಾದಯಾತ್ರೆ ಮಾಡೋದ್ರ ಮೂಲಕ ತಮ್ಮ ನಾಯಕತ್ವವನ್ನು ಖಚಿತಪಡಿಸ್ಕೊಂಡ್ಬಿಟ್ಟು ಅವಾಗಲೂ ಯಾರು ಇಂಟರ್ಫಿಯರ್ ಆಗಲಿಲ್ಲ. ಆದ್ರೆ 2018ರಲ್ಲಿ ಮುಖ್ಯಮಂತ್ರಿ ಆಗಿತ್ಕೊಂಡ್ಬಿಟ್ಟು 6 ತಿಂಗಳ ಮುಂಚೆಯಿಂದನೇ ಜನಾಶೀರ್ವಾದ ಯಾತ್ರೆ ಅಂತ ಪ್ರಚಾರ ಮಾಡಿದ್ರು ಕೂಡ 130 78 ಆಯ್ತು. ಇವರು 48 ಬಿಜೆಪಿ 104 ಹೋಗ್ಬಿಡ್ತು. ಆದ್ರೆ ಸಿದ್ದರಾಮಯ್ಯನವ್ರ ಹೆಗ್ಗಳಿಕೆ ಏನಂದ್ರೆ, ಕಾಂಗ್ರೆಸ್ ಸೋಲ್ಲಿ ಗೆಲ್ಲಿ, ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲದೆ ಇರಲಿ, 2008ರಿಂದ 2025ವರೆಗೂ 18 ವರ್ಷಗಳಿಂದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ಅವ್ರು ಬಿಟ್ಕೊಟ್ಟೇ ಇಲ್ಲ. ನೋಡಿ, 2018 ಸಮ್ಮಿಶ್ರ ಸರ್ಕಾರ ರಚಿಸಿದ್ರು. ಹೈದರಾಬಾದ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆದ್ಬಿಟ್ಟು CLP ಲೀಡರ್ ಆದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದ್ಕೊಳ್ಳೋ ಸರ್ಕಾರ ಸೇರಲೇ ಇಲ್ಲ. ಸರ್ಕಾರದಲ್ಲಿ ಯಾರು ಸೇರಿದ್ರು, ಪಾಪ ದಲಿತ ನಾಯಕ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆದ್ರು. ಅವ್ರು ಬರೀ ಡೆಪ್ಟಿ CM, ಲೀಡರ್ಶಿಪ್ ಅವ್ರ ಕೈಯಲ್ಲಿ, ಲೀಡರ್ಶಿಪ್ ಇವ್ರ ಕೈಯಲ್ಲಿತ್ತು. ಇವರು ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಭವಿಷ್ಯ ಹೇಳ್ಬಿಟ್ರು, ಲೋಕಸಭಾ ಚುನಾವಣೆವರೆಗೂ ಈ ಸಮ್ಮಿಶ್ರ ಸರ್ಕಾರಕ್ಕೆ ಯಾವುದೇ ಅಪಾಯ ಇಲ್ಲ ಅಂತ. ಅಂದ್ರೆ ಅದು ಮುಗಿದ್ಮೇಲೆ ಅಪಾಯ ಇದೆ ಅಂತ ಅದು ನಿಜ ಆಗೋಗ್ಬಿಡ್ತು. ಹೀಗಾಗಿ ಸಿದ್ದರಾಮಯ್ಯನವರು ತಮ್ಮ ಕಾರ್ಡ್ಗಳನ್ನು ತುಂಬಾ ಚಾಣಾಕ್ಷದಿಂದ ಆಡ್ತಾ ಬಂದಿದ್ದಾರೆ. ಆದ್ರೆ ಈಗ ಸಿದ್ದರಾಮಯ್ಯನವರು ಎದುರಿಸ್ತಾ ಇರುವಂಥ ಪ್ರಶ್ನೆ ನಾಳೆ ನರೇಂದ್ರ ಮೋದಿ ಅವರು ಎದುರಿಸಬೇಕಾಗಿ ಬರುತ್ತೆ. ನರೇಂದ್ರ ಮೋದಿ ಇರಲಿ, ನಾವೆಲ್ಲ ಶಾಲಾ ಬಾಲಕರಾಗಿದ್ದಾಗ ಜವಾಹರ್ಲಾಲ್ ನೆಹರು ಅವರಿಗೆ ಅವ್ರಿನ್ನು ಜೀವಂತವಾದಾಗ 2 ವರ್ಷದಿಂದ ಶುರು ಮಾಡಿಬಿಟ್ರು. ನೆಹರು ನಂತರ ಯಾರು, ನೆಹರು ದಿನ ಪತ್ರಿಕೆ ತೆಗೆದು ನೋಡಿದ್ರೆ ನೆಹರು ನಂತರ ಯಾರು ಅಂತ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ರು. ಸಿದ್ದರಾಮಯ್ಯನವರು ಕೂಡ ಬದಲಾವಣೆ ಪ್ರಕೃತಿ ನಿಯಮ, ಆಮೇಲೆ ಸ್ವಾಮೀಜಿ ಅವ್ರು ಹೇಳಿದಾಗೆ ಅವತ್ತೇನಾದರೂ ಹೈಕಮಾಂಡ್ ಮಟ್ಟದಲ್ಲಿ ಆ ಥರ ಒಂದು ಒಳ ಒಪ್ಪಂದ ಆಗಿದ್ರೆ ಅದನ್ನ ಪಾಲಿಸಬೇಕಾದ ಒಂದು ಧೀಮಂತಿಕೆ ಮತ್ತು ಹೃದಯ ವೈಶಾಲ್ಯತೆ ತೋರ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಯಾಕೆ ಸಿದ್ದರಾಮಯ್ಯನವ್ರನ್ನ ತೀರಾ ಹತ್ತಿರದಿಂದ ವೈಯಕ್ತಿಕವಾಗಿ ಕೂಡ ನಾನು 83ರಿಂದ ಬಲ್ಲೆ. ಅಂದ್ರೆ ಸಿದ್ದರಾಮಯ್ಯ ಏನಂದ್ರೆ ಯಾವತ್ತು ತಮ್ಮ ವ್ಯಕ್ತಿಗತ ಸ್ವಾಭಿಮಾನ ಮತ್ತು ಆತ್ಮಗೌರವ ರಾಜಿ ಮಾಡ್ಕೊಂಡವ್ರು ಅಲ್ವೇ ಅಲ್ಲ. ಇಲ್ದ್ರೆ JDS ನಿಂದ ಸಿಡಿದು ಬಂದು ಏಕಾಂಗಿಯಾಗಿ ಎದುರಿಸಿದವ್ರು. ಬರೀ ಕಾಂಗ್ರೆಸ್ ಬಾಯ ಬೆಂಬಲ ಇತ್ತು, ಅವ್ರು ಇನ್ನೂ ಕಾಂಗ್ರೆಸ್ ಸೇರಿಲ್ಲ. ಅವಾಗ 252 ಮತಗಳು ಗೆದ್ದು ಬಂದ್ರಲ್ಲ, ಅವತ್ತೇ ಲೀಡರ್ ಆಗ್ಬಿಟ್ರು. ಬಳ್ಳಾರಿ ಪಾದಯಾತ್ರೆ ಮಾಡಿದ ಪ್ರಶ್ನಾತೀತ ನಾಯಕರಾಗಿದ್ರು. ಆದ್ರೆ 2023ರಲ್ಲಿ ಆಗಲಿಲ್ಲ. ಅವರು ಮುಖ್ಯಮಂತ್ರಿ ಆದ ದಿವಸದಿಂದಲೇ ಪ್ರಶ್ನೆ ಶುರುವಾಗಿಬಿಡ್ತು, ಒಳ ಒಪ್ಪಂದ ಆಗಿದೆ ಅಂತ. ಅದಕ್ಕೆ ಅವರು ಸ್ಪಷ್ಟವಾಗಿ ಉತ್ತರ ಕೊಡ್ಲಿಲ್ಲ. ಹೈಕಮಾಂಡ್ ಸುಮ್ಮನಿದ್ಬಿಟ್ಟು ಈ ಕ್ಷಣಕ್ಕೂ ಬರ್ತಿರೋ ರಿಯಾಕ್ಷನ್ಗಳು ಮತ್ತಷ್ಟು ಬಿಹಾರ್ ಚುನಾವಣೆಯಲ್ಲಿ ಹೀನಾಯವಾದ ಸೋಲಾಯಿತು ಅಂತ ಕಾಂಗ್ರೆಸ್ ದುರ್ಬಲ ಆಗಿಲ್ಲ. ಹೈಕಮಾಂಡ್ ಯಾವತ್ತೂ ದುರ್ಬಲ ಆಗಲ್ಲ. PV ನರಸಿಂಹರಾಯರು ಹೈಕಮಾಂಡ್ ಆಗಿದ್ದಾಗ ಕೂಡ ಅವರೇ ಪ್ರಧಾನಮಂತ್ರಿ, AICC ಅಧ್ಯಕ್ಷರಾಗಿದ್ರು. ಬಂಗಾರಪ್ಪನವ್ರನ್ನ ಅನಾಮತ್ತಾಗಿ ತೆಗೆದುಬಿಟ್ರು. ಜನಾರ್ದನ್ ಪೂಜಾರಿ ಅವ್ರ ಕೈಲಿ ಒಂದು ಲೆಟರ್ ಬರೆದು ಕಳಿಸ್ಬಿಟ್ರು, ತಮ್ಮ ಮನೆ ಬಾಗಿಲಿಗೆ ಬಂದಿದ್ದ ಪ್ರಧಾನಮಂತ್ರಿ ಪದವಿಯನ್ನ ಮನಮೋಹನ್ ಸಿಂಗ್ ಕೊಟ್ಟರು. ಮನಮೋಹನ್ ಸಿಂಗ್ ಅವ್ರಿಗೆ ಏನು ಸಂಸದೀಯ ಮಂಡಳಿಯಲ್ಲಿ ಬೆಂಬಲ ಇತ್ತಾ? ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತೂ ದುರ್ಬಲ ಆಗಲ್ಲ. ಲೋಕಸಭೆಯಲ್ಲಿ 44 ಸೀಟ್ ಬಂದಿರಲಿ, 52 ಸೀಟ್ ಬಂದಿರಲಿ, 99 ಬಂದಿರಲಿ, ಅದು ಯಾವತ್ತೂ ಸಶಕ್ತವಾಗಿ ಪಕ್ಷದ ಕೂಡ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ ಇತಿಹಾಸವನ್ನ ನಮ್ಮ ರಾಜ್ಯವೇ ಕಂಡಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಈಗಲೂ ಕೂಡ ಸಂದರ್ಭಕ್ಕೆ ತಕ್ಕಂತೆ ಒಬ್ಬ ಪ್ರಭಾವಿ ನಾಯಕನಾಗಿ ಹೊರಹೊಮ್ಮಿರೋದ್ರಿಂದ, ತಮ್ಮ ಸಾಧನೆಯ ಬಲದಿಂದ, ಸೇವೆ ಬಲದಿಂದ, ಹಲವಾರು ರಾಜಕೀಯ ಸಾಹಸಗಳ ಬಲದಿಂದ
ಈಗ ಒಕ್ಕಲಿಗ ಸ್ವಾಮಿ ಮಧ್ಯಪ್ರವೇಶ ಮಾಡೋದು ಆ ತರದ ಒಬ್ಬ ಕ್ಯಾಂಡಿಡೇಟ್ ಇಲ್ಲದಿದ್ರೆ ಅವರು ಸುಮ್ಮನೆ ಕೂತ್ಕೊಳ್ತಾ ಇದ್ರು. ಇದೇ ಪ್ರಶ್ನೆ ನಾನು ಬಹುಶಃ ರವಿಕುಮಾರ್ ಸರ್ಗೆ ಇದೇ ಕೇಳ್ತೀನಿ. ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಮಾತನಾಡುವಾಗ ಅರವಿಂದ್ ರೇಷ್ಮೆ ಸರ್ ಹೇಳಿದ್ರು, ನೋಡಿ ವೈಯಕ್ತಿಕ ವರ್ಚಸ್ಸು ಹೆಚ್ಚಿದ್ದ ಕಾರಣಕ್ಕೆ ಸಮುದಾಯದ ಬೆಂಬಲದ ಅವಶ್ಯಕತೆ ಬೀಳಲಿಲ್ಲ, ಅವರಿಗೆ ಸಿಗಬೇಕಾದ ಸ್ಥಾನಮಾನ ಸಿಕ್ತು ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರು ಕೂಡ ವೈಯಕ್ತಿಕ ವರ್ಚಸ್ನಲ್ಲಿ ಉತ್ತುಂಗದಲ್ಲಿ ಇದ್ದಾರೆ. ಇವರು ಮತದಾರರಿಗೆ ಆಶ್ವಾಸನೆ ಕೊಡು ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಾಗ ಉಚಿತ, ಖಚಿತ, ನಿಶ್ಚಿತ ಅಂತ ಹೇಳ್ತಾ ಇದ್ರು. ಅದೇ ಮುಖ್ಯಮಂತ್ರಿ ಪದವಿ ವಚನ ಪಾಲನೆ ಮಾಡುವಾಗ ಅದು ಎಷ್ಟು ಕಠಿಣ, ಕಠೋರ ಮತ್ತು ಕಷ್ಟದಾಯಕ ಅಂತ ಅರ್ಥ ಆಗ್ತದೆ ಡಿ ಕೆ ಶಿವಕುಮಾರ್ ಅವರು. ಕರೆಕ್ಟ್. ನನ್ನ ಪ್ರಶ್ನೆ ಇದ್ದದ್ದು ವೈಯಕ್ತಿಕ ವರ್ಚಸ್ಸಿನ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಯಾರಿಗೂ ಏನು ಕಮ್ಮಿ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಹೀಗಿದ್ದಾಗಲೂ ಕೂಡ ಸಮುದಾಯದ ವಾಯ್ಸ್ ಬೇಕು, ಸಮುದಾಯದ ಬೆಂಬಲ ಬೇಕು ಅಂತ ಹೇಳಿ ಯಾಕೆ ಅನಿಸ್ತಿದೆ ಅಂತ ಹೇಳಿ, ಯಾಕೆ ಒಕ್ಕಲಿಗ ಸಮುದಾಯದಿಂದ ಒಂದು ಪ್ರೆಸ್ ಮೀಟ್ ಮಾಡಬೇಕು, ಸ್ವಾಮೀಜಿಗಳು ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತ ಹೇಳುವ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ? ಯಾಕೆ ಬಂತು ಅಂದರೆ ನಮ್ಮ ಸಮುದಾಯದವರು ಯಾವತ್ತೂ ಯಾವುದೇ ರೀತಿಯ ತೊಂದರೆ ಯಾರಿಗೂ ಕೊಟ್ಟಿಲ್ಲ, ಮೊದಲಿಂದನೂ ಮಾಡ್ಕೊಂಬಂದಿದ್ದೆ. ಮಾತೆತ್ತಿದ್ರೆ ಡಿ ಕೆ ಶಿವಕುಮಾರ್ನ ತುಳಿಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಬೇರೆ ಸಮುದಾಯದವರು. ಆದರೆ ನಮ್ಮ ಡಿ ಕೆ ಶಿವಕುಮಾರ್ ಅಲ್ಲ, ಒಂದು ನಿಮಿಷ, ನಮ್ಮ ಸಮುದಾಯದವರು ಡಿ ಕೆ ಶಿವಕುಮಾರ್ ಎಲ್ಲ ಸಮುದಾಯರು ಒಟ್ಟುಗೂಡಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಕೆಲವು ವ್ಯಕ್ತಿಗಳಿಗೆ ಅದು ಆಗ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ನಮ್ಮ ಸಮುದಾಯದ ಎಲ್ಲಾ ನಾಯಕರುಗಳು ಸೇರಿ ಇದ್ರ ಬಗ್ಗೆ ಚರ್ಚೆಗೆ ಶುರು ಹಚ್ಕೊಂಡ್ರೆ ಹೊರತು ಈಗ ಡಿ ಕೆ ಶಿವಕುಮಾರ್ ಅವರನ್ನ ಯಾರು ತುಳಿತಾ ಇದ್ದಾರೆ, ಹೆಂಗ್ ತುಳಿತಿದ್ದಾರೆ ಅದು ಗೊತ್ತಾಗ್ಬೇಕಲ್ಲ ಸರ್. ನಿಮಗೆ ಗೊತ್ತಿದೆ ಅದಕ್ಕೆ ನೀವು ಮಾತನಾಡ್ತಿದ್ದೀರಿ. ಯಾರು ತುಳಿತಿದ್ದಾರೆ, ಹೆಂಗ್? ಕೆಲವು ವ್ಯಕ್ತಿಗಳು ತುಳಿತಾ ಇದ್ದಾರೆ. ಇವತ್ತಿಂದನೇ ಅವ್ರನ್ನೇನು ತುಳಿತಾ ಇಲ್ಲ. ಇವತ್ತಿಂದ ಒಂದು ಪೇಪರ್ ಅಲ್ಲಿ ಬರವಣಿಗೆನೂ ಬಂದಿದೆ, 25 ವರ್ಷಗಳಿಂದ ಅವ್ರ ಸಹಕಾರ ಸಚಿವರಾದಾಗಿಂದನೂ ಅವ್ರ ಮೇಲೆ ಕಣ್ಣಿಟ್ಕೊಂಡೇ ಬರ್ತಾ ಇದ್ದಾರೆ. ಯಾರೇ ಆಗ್ಲಿ ಸರ್, ಯಾರೇ ಆಗ್ಲಿ. ಆದ್ರೆ ಯಾಕೆ ಅವ್ರೆ ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ಡಿ ಕೆ ಶಿವಕುಮಾರ್ನೇ ಯಾಕೆ ತುಳಿಯಕ್ಕೆ ಹೋಗ್ತಾ ಇದಾರೆ? ನಮ್ಮ ಡಿ ಕೆ ಶಿವಕುಮಾರ್ ಮೇಲೆ ಯಾಕೆ ಎಲ್ಲರಿಗೂ ಕಣ್ಣು? ಯಾಕೆ ಅವ್ರು ಯಾಕೆ ಆಗ್ಬಾರ್ದು? ನಾವೇನ್ ಸಿದ್ದರಾಮಯ್ಯ ಜಿನ ನಾವೇನ್ ಬೇಡ ಅಂತ ಹೇಳ್ತಾ ಇಲ್ಲ. ಅವತ್ತಿನ ದಿನ ಒಪ್ಪಂದ ಆಗಿದ್ದಾಗೆ ಬಿಟ್ಕೊಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ಅವ್ರು ಹೇಗೆ ಗಲಾಟೆ ಮಾಡಕ್ ಶುರು ಆಗ್ತಾರೆ. ನಮ್ಮ ಸಮುದಾಯದವರು ನಮ್ಮ ನಾಯಕರಿಗೋಸ್ಕರ ನಮ್ಮ ಸಮುದಾಯದವರೆಲ್ಲ ಒಟ್ಟಿಗೆ ಹೋಗಿ ನಾವು ಗಲಾಟೆ ಮಾಡಕ್ಕೂ ರೆಡಿ ಇದೀವಿ. ಯಾಕಂದ್ರೆ ಬೇರೆಯವರಿಂದ ನಾವಾಗಿದ್ರೆ ನಾವು ಮುಂದೆ ಹೋಗ್ತಾ ಇಲ್ಲ. ಗಲಾಟೆ ಗಲಾಟೆ ತಪ್ಪಾಯ್ತು, ಕ್ಷಮೆ ಇರ್ಲಿ. ಒತ್ತಾಯ ಮಾಡ್ತೀವಿ, ಎಲ್ಲರೂ ಒತ್ತಾಯ ಮಾಡಿದಾಗ ನಾವು ಒತ್ತಾಯ ಮಾಡ್ತೀವಿ ಅಷ್ಟೇ, ಅದು ಬಿಟ್ರೆ ಇನ್ನೇನಿಲ್ಲ ಇದರಲ್ಲಿ. ಬಟ್ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಮಾತನಾಡುವಾಗ ರವಿಕುಮಾರ್ ಅವರೇ ನೀವು ಅಬ್ಸರ್ವ್ ಮಾಡಿರ್ಬೋದು, 1990ರ ದಶಕದಿಂದಲೂ ಕೂಡ ಒಕ್ಕಲಿಗ ಸಮುದಾಯವನ್ನ ಒಂದು ರೀತಿ ಗ್ರಾಂಟೆಡ್ ರೀತಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಅನ್ನೋ ಹೇಳಿಕೆ ಬಂತು. ಹೀಗೆ ಯಾಕೆ ಅನ್ನಿಸ್ಬೇಕು ಅಂತ ಹೇಳಿ DCM ಅದು ಪವರ್ಫುಲ್ ಪೋಸ್ಟ್ ಸರ್. ಅಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಮಾನ್ಯತೆ ಎಷ್ಟಿದೆಯೋ ಎಲ್ಲೋ ಗೊತ್ತಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿರ್ತಕ್ಕಂಥ ಪ್ರಬಲ ಖಾತೆಗಳು ಹಾಗೆ KPCC ಅಧ್ಯಕ್ಷಗಿರಿ ಇದನ್ನೆಲ್ಲ ನೋಡಿದಾಗ್ಲೂ ಕೂಡ ಒಕ್ಕಲಿಗ ಸಮುದಾಯ ತುಳಿತಕ್ಕೊಳಗಾಗಿದೆ, ಒಕ್ಕಲಿಗ ಸಮುದಾಯವನ್ನ ಗ್ರಾಂಟೆಡ್ ಆಗಿ ತೆಗೆದುಕೊಂಡಿದ್ದಾರೆ. ಹಿಂಗ್ ಯಾಕೆ ಅನ್ನಿಸ್ಬೇಕು? ಅದ್ರಲ್ಲೂ ಒಬ್ಬ ಸ್ವಾಮೀಜಿ ಅವರು ಹಿಂಗ್ ಯಾಕೆ ಹೇಳ್ಬೇಕು ಅಂತ ಹೇಳಿ. ಸ್ಥಳೀಯ ನಿಗಮಗಳು ಸಹ ಮೇಡಮ್ ಎಲ್ಲ ಅವರ ಪಾಲನೆ ಆಗಿದೆ. ಪ್ರಾಬಲ್ಯ ಒಕ್ಕಲಿಗರ ಸಮುದಾಯ ಸಪೋರ್ಟ್ ಮಾಡಿದೀವಿ, ನಮ್ಗಳಿಗೆ ಅವಕಾಶ ಸಿಕ್ಕಿಲ್ಲ. ಎಲ್ಲರಿಗೂ ಸಿಕ್ಕಿದೆ, ಬರೀ ಒಕ್ಕಲಿಗರಿಗೆ ಅದೇನು ಸಿಕ್ಕಿಲ್ಲ, ಎಲ್ಲರಿಗೂ ಸಿಕ್ಕಿದೆ. ಉತ್ಕರ್ಷ್ ಅವರೇ, ಬಹುಶಃ ಹಿಂಗೆ ಸ್ವಾಮೀಜಿಗಳನ್ನ ಮಠಾಧಿಪತಿಗಳನ್ನ ರಾಜಕೀಯ ಅಖಾಡಕ್ಕೆ ತಂದು ಬಿಟ್ಟು ಬ್ಯಾಟ್ ಮಾಡೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಮಾಡೋದನ್ನ ಹೇಳ್ಕೊಟ್ಟವರಲ್ಲಿ ಯೋಗಿ ಆದಿತ್ಯನಾಥ್ ಇವತ್ತು ಅತ್ಯಂತ ದೊಡ್ಡ ರಾಜ್ಯದ ಬಲಿಷ್ಠ ಮುಖ್ಯಮಂತ್ರಿ ಆಗಿರುವಾಗ ಸ್ವಾಮೀಜಿ ಅವರು ಬರಬಾರದು. ಯೋಗಿ ಅವರು ಉತ್ತರ ಪ್ರದೇಶದಲ್ಲಿ ರಸಾತಳ ಮುಟ್ಟಿದಾಗ 5 ಬಾರಿ ಲೋಕಸಭೆ ಗೆದ್ದು ಬಂದ್ರು, ಲೋಕಸಭಾ ಸದಸ್ಯರಾಗಿ ಇದ್ಕೊಬಿಟ್ಟೆ ಮುಖ್ಯಮಂತ್ರಿ ಆದ್ರು. ಇವತ್ತು ರಾಷ್ಟ್ರದ ಅತ್ಯಂತ ಪ್ರಬಲ ಮುಖ್ಯಮಂತ್ರಿಗಳ ಪೈಕಿ ಒಬ್ಬ ಸನ್ಯಾಸಿ. ಕರ್ನಾಟಕ ಸನ್ಯಾಸಿಗಳು ಯಾಕೆ ನೀವು ಆಕ್ಷೇಪ? ಮಠಾಧಿಪತಿಗಳಾಗಿದ್ದು ಕೂಡ ರಾಜಕೀಯ ಮಾತನಾಡೋದ್ರ ಬಗ್ಗೆ ಈ ಟ್ರೆಂಡ್ ಅನ್ನು ಶುರು ಮಾಡಿದ್ದು ಅಂದ್ರೆ ನಮಗ್ ಗೊತ್ತಿರೋ ಹಾಗೆ, ಈ ಜನರೇಷನ್ ಅವ್ರಿಗೆ ಗೊತ್ತಿರೋ ಹಾಗೆ ಯಡಿಯೂರಪ್ಪನವರ ಮನೆ ಮುಂದೆ ಪರೇಡ್ ನಡೆದಿದ್ ನಾವು ನೋಡಿಲ್ವಾ ಸರ್? ಫೋಟೋ ಶೂಟ್ ಆಗಿದ್ ನಾವು ನೋಡಿಲ್ವಾ? ಈಗ ಅದೇನ ರೆಪ್ಲಿಕಾ ಈಗ ನೋಡ್ತಿರೋದು ನಾವು ಕಾಂಗ್ರೆಸ್ ನಲ್ಲಿ. ಮೇಡಮ್ ನೋಡಿ, ಒಂದು ಬಹಳ ಸ್ಪಷ್ಟವಾಗಿದೆ. ನಾನು ಭಾರತೀಯ ಜನತಾ ಪಾರ್ಟಿಯ ವಕ್ತಾರನಾಗಿ ಇವತ್ತು ಕರ್ನಾಟಕದಲ್ಲಿ ಒಂದು ಸಿವಿಲ್ ವಾರ್ ಶುರುವಾಗಿದೆ. ಸಿದ್ದರಾಮಯ್ಯನವರ ವರ್ಸಸ್ ಡಿ ಕೆ ಶಿವಕುಮಾರ್ ಅವರೇ ಖುದ್ದು ಟ್ವೀಟ್ ಮಾಡ್ತಾರೆ ಏನು ಅಂತಂದ್ರೆ ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಇವತ್ತು ಬಹಳ ಬೇಸರದ ಸಂಗತಿ ಏನಂತಂದ್ರೆ ಸರ್ಕಾರದ ಇಡೀ ವ್ಯವಸ್ಥೆ ಅಭಿವೃದ್ಧಿ ಶೂನ್ಯ ಆಗಿದೆ, ಕುಂಠಿತ ಆಗಿದೆ. ಇಡೀ ಒಂದು ರಾಜಕೀಯದ ಸಮೂಹ ಏನಿದೆ ಸರ್ಕಾರದ್ದು ಸತ್ತು ಹೋಗಿದೆ. ಯಾರು ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ. ಇದರ ಪರಿಣಾಮ ಎಲ್ಲಿ ಬೀರ್ತಾ ಇದೆ ಅಂತಂದ್ರೆ ಮೆಕ್ಕೆಜೋಳದ ರೈತರು ಹೋರಾಟ ಶುರು ಮಾಡಿದ್ದಾರೆ, ಕಬ್ಬಿನ ಬೆಳೆಗಾರರು ಇವತ್ತು ಹೋರಾಟ ಹಚ್ಕೊಂಡಿದ್ದಾರೆ, ರೈತರು ಹೋರಾಟ ನಿರಂತರವಾಗಿ ನಡೀತಾ ಇದೆ, ಸಾರಿಗೆ ನೌಕರರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಯಾರು ಕೂಡ ಇವತ್ತು ದುರ್ದೈವದ ಸಂಗತಿ CM ಇಂದ ಹಿಡಿದು ಕಾಂಗ್ರೆಸ್ನ MLAಗಳನ್ನ ಕೇಳುವಂತಹ ಪರಿಸ್ಥಿತಿ ಇಲ್ಲ. ಎಲ್ಲ ಕೂಡ ದಿಲ್ಲಿ ಪರೇಡ್ ಮಾಡೋದ್ರಲ್ಲಿ ಅತ್ಯಂತ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಫೇಸ್ ಇದೆಯಲ್ಲ ಸರ್, ಇದು ಬಿಜೆಪಿಯಲ್ಲೂ ಇತ್ತು ಸರ್. ಯಡಿಯೂರಪ್ಪನವ್ರು ಕೆಳಗಿಳಿಯೋ ಸಂದರ್ಭದಲ್ಲಿ ಇದೇನು ಹೊಸದಾಗಿ ಕ್ರಿಯೇಟ್ ಆಗಿಲ್ಲ ಕಾಂಗ್ರೆಸ್ ಬಂದಾಗ. ಮೇಡಮ್ ನಾನು ಅದನ್ನೇ ಹೇಳ್ತಿರೋಂಥದ್ದು. ಇವತ್ತು ನಾನು ಬಹಳ ಬೇಸರದ ಸಂಗತಿ ಏನಂದ್ರೆ ಯಾರಾದ್ರೂ ಒಬ್ಬ ಮಂತ್ರಿಗಳು ಇವತ್ತು ಇಟ್ ಮೇ ಬಿ ಎನಿ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್, ಫಿನಾನ್ಸ್ ಇರ್ಬೋದು, ಎಜುಕೇಶನ್,
ಇವತ್ತು ಶಿಕ್ಷಣ ಇರ್ಬೋದು, ಯಾರು ಕೂಡ ಮಂತ್ರಿಗಳು ಅಲ್ಲಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರಾ, ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಯಾರು ಕೂಡ ಮಾತನಾಡ್ತಾ ಇಲ್ಲ. ಅದೇ ದಿಲ್ಲಿ ಪರೇಡ್ ಮಾಡಿ ಅಂತಂದ್ರೆ ಬಹಳ ಆಸಕ್ತಿಯಿಂದ ಹೋಗ್ತಾ ಇದ್ದಾರೆ. ಈಗ ಡೆಲ್ಲಿಗೆ ಹೋಗಿದ್ದೂನು ಅದೇ ವಿಚಾರಕ್ಕೆ ಚಲವರಾಯ ಸ್ವಾಮಿ ಅವ್ರನ್ನ ಕೇಳಿದ್ರೆ ನಾನು ಕೃಷಿ ಡಿಪಾರ್ಟ್ಮೆಂಟ್ ಮಾತಾಡಕ್ಕೆ ನಿಮ್ಮದೇ ಪಕ್ಷದ ನಾಯಕರನ್ನ ಅಲ್ಲ, ಈಗ ಮೆಕ್ಕೆಜೋಳದ ರೈತರನ್ನ ಹಾಗಾದ್ರೆ ಯಾಕೆ ಭೇಟಿ ಮಾಡ್ಲಿಲ್ಲ? ಹಾಗಾದ್ರೆ ಚಲುವರಾಯ ಸ್ವಾಮಿ ಅವರು ಎಲ್ಲೋಗಿದ್ದು? ಚಲುವರಾಯ ಸ್ವಾಮಿ ಅವರು ಇವತ್ತು ದುರ್ದೈವದ ಸಂಗತಿ ಅಂತಂದ್ರೆ ಸಂಪೂರ್ಣ ಇಡೀ ಸರ್ಕಾರದ ವ್ಯವಸ್ಥೆ ಈ ಕುರ್ಚಿ ಕಿತ್ತಾಟದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಡಿಸೆಂಬರ್ 8ಕ್ಕೆ ಬೆಳಗಾವಿಯಲ್ಲಿ ಅಧಿವೇಶನ ಇದೆ. ಆ ಅಧಿವೇಶನದ ಸಿದ್ಧತೆ ಕೂಡ ನಡೀತಾ ಇಲ್ಲ ಮೇಡಮ್. ದುರ್ದೈವದ ಸಂಗತಿ, ಎಲ್ಲ ಕುರ್ಚಿ ಕಿತ್ತಾಟದಲ್ಲಿದ್ದಾರೆ. ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ ಸಿಎಂ ಡಿಸಿಎಂ ಅವರು ದೆಹಲಿಗೆ ಹೋಗ್ತಕ್ಕಂತ ಆಸಕ್ತಿಯನ್ನ ಆ ಬೆಳಗಾವಿಗೆ ಹೋಗ್ಲಿಲ್ಲ, ಅಲ್ಲಿರ್ತಕ್ಕಂಥ ಗದಗ್ ಹೋಗ್ಲಿಲ್ಲ, ಆ ರೈತರ ಸಮಸ್ಯೆಯನ್ನು ಕೇಳಿರಲ್ಲ. ಹೋಗಿದ್ರಲ್ಲ ಸರ್ ರಾಜ್ಯಾಧ್ಯಕ್ಷರು ಹೋಗಿದ್ದಕ್ಕೆ ಅಲ್ವಾ? ಯಾರಾದ್ರೂ ಸಚಿವರಾಗಿರ್ಬೋದು, MLA-ಗಳಾಗಿರ್ಬೋದು, ಹೋಗ್ಲಿ ಒಂದು ರಾಜಕೀಯ ಬದ್ಧತೆ ಎತ್ಕೊಂಡು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಾ? ಕಂಡಲ್ಲಿ ಬಾಲಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ರೆ, ಇಲ್ಲಿ KN ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ರೀತಿಯ ಪ್ರಚೋದನಕಾರಿ ಹೇಳಿಕೆ ಎಷ್ಟರ ಮಟ್ಟಿಗೆ ಬಂದು ನಿಂತಿದೆ ಅಂತಂದ್ರೆ ಜಾತಿ ಕಲಹಕ್ಕೆ ಇವತ್ತು ಬಂದು ನಿಲ್ಸಿದ್ದಾರೆ ಕಾಂಗ್ರೆಸ್ ಅವರು. ಇದು ರಾಜ್ಯದ ದುರ್ದೈವ ಅಂತ ಹೇಳ್ತೀನಿ. ಬರೀ ಕಾಂಗ್ರೆಸ್ ಅಂತ ವೀರೇಶ್ವರ ಸ್ವಾಮೀಜಿ ಅವರು ಸಿದ್ದರಾಮಯ್ಯನವರನ್ನ ಸಮಾಜವಾದಿ ಅಂತ, ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳಿ ಪದೇ ಪದೇ ಹೇಳಿದ್ದನ್ನ ನಾವು ಕೇಳಿಸ್ಕೊಳ್ತಿದ್ವಿ. ಆದ್ರೆ ಇತ್ತೀಚೆಗೆ ಅಧಿಕಾರಕ್ಕೋಸ್ಕರ ಹಠ ಮಾಡ್ತಿರುವವರು ಅನ್ನೋ ರೀತಿಯಲ್ಲಿ ಪರಿಕಲ್ಪನೆ ಬರ್ಲಿಕ್ಕೆ ಶುರುವಾಗಿದ್ಯಾ? ನಿಮ್ಮ ಮಾತಿನಲ್ಲೂ ಕೂಡ ಅಂಥದ್ದೇ ಒಂದಷ್ಟು ಕುರುಹುಗಳನ್ನ ನಾವು ಗಮನಿಸಿದ್ವಿ. ಮಾತು ಕೊಟ್ಟಿದ್ ನಿಜವೇ, ಆದ್ರೆ ಕೆಳಗಿಳಿಬೇಕಪ್ಪ, ಅಧಿಕಾರಕ್ಕೋಸ್ಕರ ಮೋಹ ಬೇಡ ಅನ್ನೋ ರೀತಿಯ ಸಂದೇಶಗಳು ಪಾಸ್ ಆಗ್ತಾ ಇರೋದು. ನಿಜಕ್ಕೂ ಈ ಬದಲಾವಣೆ ಸಿದ್ದರಾಮಯ್ಯನವರಲ್ಲಿ ಕಾಣ್ಲಿಕ್ಕೆ ಸಿಗ್ತಿದ್ಯಾ ಅಂತ? ಅಧಿಕಾರದ ಮೋಹ ಅನ್ನೋದು ಇದೆಯಾ ಸಿದ್ದರಾಮಯ್ಯನವರಲ್ಲಿ ಅಂತ ಹೇಳಿ ನಿಮ್ಮ ಅಬ್ಸರ್ವೇಷನ್? ಹೌದು ಮೇಡಮ, ನಾವು ಮೊದಲ ನಿಮಗೊಂದು ಮಾತು ಕೇಳ್ತೇವೆ. ನೀವು ಆಗಿಂದ ಮಾತಾಡಿ ನಾವು ಕೇಳಿಸ್ಕೊಂಡೇ ಇಲ್ಲ. ಏನು ಮಾತಾಡಿದ್ರೆ ಸ್ವಾಮೀಜಿಯವರು ಮಾತಾಡೋಂಗೆ ಆತಲ್ಲ ಅಂದ್ರೆ ನೀವು ಸ್ವಾಮೀಜಿಯವರು ಇದನ್ನು ಎಲ್ಲರ ತಪ್ಪು ತಡೆಯಾದ್ರೆ ಹೇಳ್ಬಾರ್ದೇನಾ? ಸ್ವಾಮೀಜಿಯವ್ರು ಮಾತಾಡಬಾರ್ದೇನಾ ನಿಮ್ಮ ಮನಸ್ಸಿಗೆ ಪ್ರಕಾರ? ಇಲ್ಲ, ಮಾತಾಡಲೇಬೇಕು. ಆದರೆ ಯಾವ ರೀತಿಯಲ್ಲಿ ಯಾರಿಗೆ ತಲುಪಿಸೋ ಪ್ರಯತ್ನ ಅನ್ನೋದು ಸ್ಪಷ್ಟವಾಗಬೇಕು ಅಂತ ಅಷ್ಟೆ. ಅಲ್ಲ, ಮಾತು ಹೇಳ್ತಾರೆ. ಸ್ವಾಮೀಜಿಯವರು ಮಾತಾಡೋಂಗೆ ಆಯ್ತಲ್ರಿ, ಸ್ವಾಮೀಜಿಯವರು ಹೇಳೋಂಗೆ ಆಯ್ತಲ್ರಿ ಅಂತಾರೆ. ಸ್ವಾಮೀಜಿಯವರು ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಬಾರ್ದೇನ್ರಿ? ಅಲ್ಲಲ್ಲ, ಮಾಡಲೇಬೇಕು. ನಮ್ಮ ಅಂತ ಹೇಳಿದ್ದು ಈಗ ನಮಗೆ ಈಗಷ್ಟೇ ನಾವು ಸ್ವಲ್ಪ ಹೊತ್ತಿನ ಮುಂಚೆ ಕೇಳಿಸ್ಕೊಂಡ್ವಿ, ಸಿದ್ದರಾಮಯ್ಯ ಸ್ವಾಮೀಜಿಗಳು ಹೇಳುವಾಗ ಹೇಳಿದ್ರು ಕೆಲವರು ಸ್ವಾರ್ಥಕ್ಕೋಸ್ಕರ ಮಾತನಾಡುವ ಸ್ವಾಮೀಜಿಗಳು ಕೂಡ ಇದ್ದಾರೆ, ಎಲ್ಲರೂ ಅಲ್ಲ ಕೆಲವರು ಅಂತ ಹೇಳಿ. ಹೀಗಾಗಿ ಅನ್ನಿಸ್ಬಿಡುತ್ತೆ ಯಾರಾದ್ರೂ ಒಬ್ರು ಸ್ವಾಮೀಜಿ ಒಬ್ಬ ವ್ಯಕ್ತಿಯ ಪರವಾಗಿ ಮಾತನಾಡ್ತಿದ್ರೆ ಅವ್ರ ಉದ್ದೇಶ ಏನಿರಬಹುದು ಅನ್ನೋ ಅನುಮಾನ ಬರುತ್ತೆ. ಅದಕ್ಕಾಗಿ ಸ್ವಾಭಾವಿಕವಾಗಿ ಈ ಪ್ರಶ್ನೆ ಅಷ್ಟೇ. ಒಬ್ಬರಿಗೆ ಯಾರ್ಯಾರು ಕೇಳಿದ್ರೆ ನಾವು ಗಪ್ ಕೊಡ್ತಿದ್ರು. ನಾವು ಈಗ ನಿಮ್ಮ ಮೀಡಿಯಾಕ್ಕೆ ಬಂದೇವಿ. ಸ್ವಾಮೀಜಿಯವರು ಎದ್ದು ನಿಂತು ಮಾತಾಡೋಂಗೆ ಆಯ್ತಲ್ರಿ, ಸ್ವಾಮೀಜಿಯವರು ಎದ್ದು ನಿಂತು ಮಾತಾಡೋಂಗೆ ಆಯ್ತಲ್ಲ ಅಂದರೆ ನಾವು ಸ್ವಾಮೀಜಿ ಅವರು ಇವತ್ತಿನ ದಿವಸ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೂ ಒಂದು ಮಾತು ಅಲ್ಲಿ ಹೈಕಮಾಂಡ್ ಒಳಗೆ ಅವ್ರ ಮಾತುಕತೆ ಆಗಿತ್ತು ಅಂತಂದ್ರೆ ಸಿದ್ದರಾಮಯ್ಯನವ್ರು ಬಿಟ್ಟು ಕೊಡ್ಬೇಕೀಗ. ಒಂದು ವೇಳೆ ಮಾತಾಡಿದ್ರಕ ಇವರು ಬಿಟ್ಟು ಕೊಡ್ಬೋದು, ಬೇಕಾದ್ರೆ ಬಿಡುವುದು ಅವ್ರಿಗೆ ಸಂಬಂಧಪಟ್ಟಿದೆ. ನೇರವಾಗಿ ಒಂದು ಸದಸ್ಯನ ಒಂದು ಮಾರ್ಗ ಸೂಚಕವಾಗಿ ನಾವು ಮಾತು ಹೇಳಿದೇವಿನ ಇವ್ರಿಗೆ ಹಕ್ಕಿಟ್ಟು ಇವ್ರಿಗೆ ಕೊಡಲೇಬೇಕು ಅನ್ನುವಂಥ ಮಾತು ಹೇಳ್ತಾ ಇಲ್ಲ ಮೇಡಮ್ ಅವ್ರು. ನಾವು ಅದಕ್ಕಾಗಿ ಸಿದ್ದರಾಮಯ್ಯನವರು ಅಲ್ಲಿ ಒಂದೊಳ್ಳೆ ಹೈಕಮಾಂಡ್ ಒಳಗೆ ಮಾತುಕತೆ ಆಗಿದ್ದಾರೆ. ಆ ಮಾತುಕತೆ ಒಳಗೆ ಒಂದು ಸ್ವಲ್ಪ ತಪ್ಪಿ ನಡ್ಕೊಂಡ್ರೆ ಭ್ರಷ್ಟರಾಗ್ತಾರೋ, ಹಂಗೆ ಆಗಬೇಡ್ರಿ, ನೀವು ಕೊಡ್ರಿ. ಯಾಕಂದ್ರೆ ಅವರು ಒಬ್ಬರು ಅಧಿಕಾರ ನಡೆಸುವಂಥ ಒಂದು ತಾಕತ್ತಿದೆ DK ಶಿವಕುಮಾರಲ್ಲಿ. ಅವ್ರಿಗೂ ಬಲಾಢ್ಯ, ಅವ್ರಿಗೂ ಒಂದು ತಾಕತ್ತಿದೆ, ಅವ್ರಿಗೆ ನಡೆಸಲಿಕ್ಕೆ ಒಂದು ಸಾಮರ್ಥ್ಯ ಇದ್ದಾರೆ. ಅವ್ರು ಯಾಕೆ ಕೊಡಬಾರ್ದು ಅನ್ನುವಂಥ ಒಂದು ಇಚ್ಛೆ ಇಟ್ಕೊಂಡ ನಾವು ಮಾತಾಡಿದ್ದೇವೆ ವಿನಃ ಅದನ್ನು ನಾವು ಯಾವ ಸಮುದಾಯವನ್ನು ಇಟ್ಕೊಂಡು ಮಾತಾಡಿಲ್ಲ, ಆ ಸಮುದಾಯವನ್ನು ಇಟ್ಕೊಂಡು ಮಾತಾಡಿಲ್ಲ, ಈ ಸಮುದಾಯವನ್ನು ಇಟ್ಕೊಂಡು ಮಾತಾಡಿಲ್ಲ. ಎಲ್ಲ ಸಮುದಾಯವನ್ನು ಹೊರತುಪಡಿಸಿ ಕೇವಲ ಅವರು ವಿಚಾರ ಇವತ್ತಿನ ದಿನ ಅಲ್ಲೋಲ ಕಲ್ಲೋಲ ರಾಜಕೀಯ ಆಗುವ ಅಂಥ ದೃಷ್ಟಿಕೋನ ನೋಡಿ ನಾವು ಇವತ್ತು ಹಿಂಗೆ ಮಾಡಬೇಡ್ರಿ ಅನ್ನುವಂಥ ವಿಚಾರ ಇಟ್ಕೊಂಡು ಕಳಿಸಿಂದ ನಿಮ್ಮಲ್ಲಿ ಏನು ಅಲ್ಲಿ ಹೈಕಮಾಂಡ್ ಒಳಗೆ ಆಗೈತಿ ಅದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಹೋಗ್ತೇವೆ. ಅಲ್ಲಿ ಏನಾಗೈತಿ ಅದರ ಪ್ರಕಾರ ಇಲ್ಲಿ ನಡ್ಕೋರಿ. ಒಂದು ವೇಳೆ ಹೈಕಮಾಂಡ್ದಲ್ಲಿ ಏನೋ ಆಗಿದ್ರಕ ಇಲ್ಲಿ ಗೊಂದಲ ಯಾಕೆ ನಡೀತಿತ್ತಲ್ಲ, ಸಿದ್ದರಾಮಯ್ಯ ಮಾಡ್ತಿದ್ದ, DK ಶಿವಕುಮಾರ್ ತಂಡ ಕುಣ್ತಿರು, ಅದು ನಡ್ತಿತ್ತು. ಏನಾರ ಆಗೈತಿ ಅಂತ ಕೂಡಲೇ ಇವತ್ತು ದಿವಸ ಪೈಪೋಟಿ ನಡೆದೈತಿ ಅವರ ಸಮರ್ಥದವ್ರ ಕೇಳಕ್ಕೆ. ಅವ್ರು ಕೇಳೋದಾರ ಅನ್ನುವಂಥ ಇವತ್ತಿನ ದಿನ ಇಲ್ಲಿ ರಾಜಕಾರಣಿ ಒಳಗೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಇಂಥ ಗೊಂದಲವನ್ನು ಯಾಕೆ ನಿರ್ಮಾಣ ಮಾಡ್ತಾ ಇದ್ದೀರಿ? ಸರಿ, ಇಷ್ಟೆಲ್ಲ ಗೊಂದಲ ನಿರ್ಮಾಣ ಮಾಡ್ಕೊತಾ ಹೋದ್ರೆ ನೀವು ಈಗ ತಳಗಿನ ಸಾಮಾನ್ಯ ಕೆಲಸಗಳಿಗೆ ಯಾವಾಗ ನೀವು ಕೈಕವ್ರ, ಯಾವಾಗ ನೋಡೋರ? ಇದು ಒಂದು ವಿಚಾರ ನಮ್ಮ
ಸರಿಯಾ ಸರ್? ವೆಂಕಟರಾಮಯ್ಯ ಸರ್, ನೀವು ಹೇಳ್ತಿದ್ರೆ ಆಗ್ಲೇ ಒಕ್ಕಲಿಗ ಸಮುದಾಯದ ಸ್ವಾಮಿಗಳು ಬಂದು ಮಾತನಾಡಿದ್ರು, ಹಾಗಾಗಿ ಅದಕ್ಕೆ ಮತ್ತೊಂದು ವರ್ಷನ್ ಕೂಡ ಇರಲಿ ಅನ್ನೋ ರೀತಿಯಲ್ಲಿ ನಾವು ಕೂಡ ಬರೋ ಅನಿವಾರ್ಯತೆ ಬಂತು ಅಂತ ಹೇಳಿ ಒಂದು ಅನುಮಾನ. ಕೆಲ ದಿನಗಳ ಹಿಂದೆ ಯತೀಂದ್ರ ಸಿದ್ದರಾಮಯ್ಯನವರು, ನೋ ಡೌಟ್ ಅವ್ರು ಯಾವುದೇ ಮಠಾಧಿಪತಿಗಳು ಅಲ್ಲದೆ ಹೋದ್ರು ಕೂಡ ಅವ್ರ ಬಾಯಿಂದ ಬಂದ ಹೇಳಿಕೆ ಏನು, ಹಿಂದ ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮುಂದಿನ ಉತ್ತರಾಧಿಕಾರಿ ಯಾರಾಗ್ತಾರೆ ಸಿದ್ದರಾಮಯ್ಯನವರಿಗೆ ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು. ಯಾಕೆ ಅಂತ ಕೇಳಿದ್ರೆ ಹಿಂದ ಸಮುದಾಯದ ಹೋರಾಟಗಳಿಗೆ ಬೆಂಗಾವಲಾಗಿ ನಿಲ್ಲುವ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿಯವರಿಗಿದೆ. ಈ ಬಹುಶಃ ಎಲ್ಲಾ ರಾಜಕೀಯ ಕುರ್ಚಿಯಾಟ ಪ್ರಾರಂಭಕ್ಕೆ ಮೂಲ ಕಾರಣ ಆಗಿದ್ದೆ ಯತೀಂದ್ರ ಸಿದ್ದರಾಮಯ್ಯನವರ ಅವತ್ತಿನ ಉತ್ತರಾಧಿಕಾರಿ ಹೇಳಿಕೆ. ಅವತ್ತು ಯಾರು ಮಾತನಾಡಲಿಲ್ಲ, ಇವಾಗ ಅವಶ್ಯಕತೆ ಇದೆ ಇಲ್ಲ ಅದ್ರ ಬಗ್ಗೆ ಯಾರು ಮಾತನಾಡಲಿಲ್ಲ. ನೀವು ಅದನ್ನ ಮಿಸ್ಇಂಟರ್ಪ್ರಿಟೇಷನ್ ಆಗಿ ಎಲ್ಲ ಜನನೂ ನೋಡಿದ್ದಾರೆ, ಕೇಳಿಸ್ಕೊಂಡಿದ್ದಾರೆ, ಮಾಧ್ಯಮಗಳಲ್ಲಿ ಬೇರೆ ರೀತಿ ಬಿಂಬಿತ ಆಗಿರೋದು 100% ಇಲ್ಲ ಸರ್. ಅದಾದ ನಂತರದಲ್ಲಿ ಅದೇ ಯತೀಂದ್ರ ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಅಂದ್ರೆ ನಾನು 2028 ವಿಚಾರ ಮಾತನಾಡಿದ್ದು ಈಗಲ್ಲ ಅಂತ ಹೇಳೋ ಸಂಘಟನೆ ವಿಚಾರಕ್ಕೆ ಇದು ಕುರ್ಚಿಗೆ ಸಂಬಂಧಪಟ್ಟದ್ದೇ ಅನ್ನೋದನ್ನ ಅವರೇ ಸ್ಪಷ್ಟನೆ ಮಾಡಿದ್ದಾರೆ. ಅದು ಸಂಘಟನೆ ವಿಚಾರವಾಗಿ ಮಾತ್ರನೇ ಅಧಿಕಾರದ ವಿಚಾರವಾಗಿ ಇಂಟರ್ಪ್ರಿಟೇಷನ್ ಆಗಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯನವರ ಎರಡನೇ ಹೇಳಿಕೆಯನ್ನು ನೀವು ಗಮನಿಸಿಲ್ಲ ಅನ್ಸತ್ತೆ. ವೇದಿಕೆ ಇಳಿದ ತಕ್ಷಣ ಮಾಧ್ಯಮ ಪ್ರತಿನಿಧಿಗಳು ಹೋಗಿ ಕೇಳಿದಾಗ 2028ಕ್ಕೆ ಬದಲಾವಣೆ ಆಗ್ಬೇಕಲ್ಲ, ನಾನು ಆಗಿನ ಮಾತು ಹೇಳಿದ್ದು ಅನ್ನೋ ಮೂಲಕ ಸಿದ್ದರಾಮಯ್ಯನವರಿಗೆ ಗೊತ್ತಿರೋ ಅಧಿಕಾರಿ ಯಾರಾದ್ರೂ ಇದ್ರೆ ಸತೀಶ್ ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಅವರಲ್ಲ ಅನ್ನೋ ಸಂದೇಶ ಅವತ್ತೇ ಕೊಟ್ಬಿಟ್ರು. ಅವತ್ತಿಂದ ಪ್ರಾರಂಭವಾಯಿತು. ನಮ್ಮ ಸಂಘಟನೆ ಒಂದು ಮೀಟಿಂಗ್ ಅಲ್ಲಿ ಈ ವಿಚಾರ ಪ್ರಸ್ತಾಪ ಹಾಕಿರೋದು ಸತ್ಯ. ಆದ್ರೆ ಅದು ಸಂಘಟನಾತ್ಮಕವಾಗಿ ವಿಚಾರ ಬಿಟ್ರೆ ಪೊಲಿಟಿಕಲಿ ಆ ಸ್ಟೇಟ್ಮೆಂಟ್ ಅಲ್ಲ. ಹಾಗಾದ್ರೆ ಅದರಿಂದ ಏನು ಡ್ಯಾಮೇಜ್ ಆಗ್ಲಿಲ್ಲ, ಚರ್ಚೆನೂ ಪ್ರಾರಂಭ ಆಗಿಲ್ಲ ನಿಮ್ಮ ಪ್ರಕಾರ? ದೃಶ್ಯ ಮಾಧ್ಯಮಗಳಲ್ಲಿ ಬೇರೆ ರೀತಿ ಅದನ್ನ ಟೇಕ್ ಓವರ್ ತಗೊಂಡು ಯಾರೇ ಬಂದ್ರು ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗೋ ಪ್ರಶ್ನೆ ಬಂದ ತಕ್ಷಣ ಮಾಧ್ಯಮ ಸೃಷ್ಟಿ. ಈಗ ಪವರ್ ಟಸಲ್ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ, ಹಂಗೇನು ಇಲ್ಲ ಇದೆಲ್ಲವೂ ಕೂಡ ಮಾಧ್ಯಮ ಸೃಷ್ಟಿ ಅಂತಿದ್ದವ್ರು ಇದೀಗ ಬಹಿರಂಗವಾಗಿ ಟ್ವೀಟ್ ಮಾಡ್ಕೊಳ್ಳೋ ಲೆವೆಲ್ಗೆ ಬಂದಿದ್ದಾರೆ. ಸಿಎಂ ಡಿಸಿಎಂ ನೀವು ಹೇಳ್ತಾ ಇದ್ದೀರಾ ಕರೆಕ್ಟ್. ಇವಾಗ ಆತರ ಏನೋ ಚರ್ಚೆ ಆಗಿರೋದು ವಿಡಿಯೋನೋ ಸಿಡಿನೋ ಇದ್ರೆ ಬಿಟ್ರೆ ಇಡೀ ಜನಕ್ಕೆ ಗೊತ್ತಾಗುತ್ತೆ. ಅಲ್ಲ ಸರ್, ವಿಡಿಯೋಗ್ರಫಿ ಮಾಡ್ಕೊಂಡು ಹೈಕಮಾಂಡ್ ನಾಯಕರು ಮೀಟಿಂಗ್ ಮಾಡ್ಬಿಟ್ರೆ ಇನ್ನೇನ್ ಕತೆ ಏನೇನ್ ಆಗೋಗ್ಬಿಡುತ್ತೋ ರಾಜಕೀಯದಲ್ಲಿ ಗೊತ್ತಿಲ್ಲ. 4 ಗೋಡೆ ಮಧ್ಯೆ ನಡೆದಿರೋ ಚರ್ಚೆಗಳು. ಎನಿವೆ, ಸಿದ್ದರಾಮಯ್ಯನವರ ಪುತ್ರರಾದ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಕೂಡ ರವೀಂದ್ರ ರೇಷ್ಮೆ ಸರ್ 5 ವರ್ಷ ನಮ್ಮಪ್ಪನೇ ಸಿಎಂ ಆಗಿರ್ತಾರೆ ಅನ್ನೋ ಹೇಳಿಕೆ ನೀಡಿದ್ದಾರೆ. ಹಿಂದೆ ಅವರು ನೀಡಿದ್ದ ಹೇಳಿಕೆ, ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಅನ್ನೋ ಹೇಳಿಕೆ, ಇದೆಲ್ಲವೂ ಕೂಡ ಈ ಚರ್ಚೆ ನಡುವೆ ಇರುವ ಗೊಂದಲವನ್ನ ಹೆಚ್ಚು ಮಾಡ್ತಿದೆ ಅಂತ ಅನಿಸಿಕೆ ತಪ್ಪ ಅಂತ? ಸ್ವಲ್ಪ ಬಾಲಿಶವಾದ ಹೇಳಿಕೆ ಅಂತ ಕಾಣುತ್ತೆ. ತಮ್ಮ ತಂದೆ ಬಗ್ಗೆ ಏನೂ ಮಾತಾಡದೇ ಇರೋದೇ ಒಳ್ಳೆಯದು. ಯತೀಂದ್ರ ನಮ್ಮ ಕಾಲೇಜಿನ ಹೆಮ್ಮೆ ವಿದ್ಯಾರ್ಥಿ ಆಗಿದ್ರು, ಅವ್ರು ರ್ಯಾಂಕ್ ವಿದ್ಯಾರ್ಥಿ, ಜನರಲ್ ಮೆರಿಟ್ ಕೋಟಾದಲ್ಲಿ ಬಹುಶಃ ಅವ್ರು ಮೆಡಿಕಲ್ ಸೀಟ್ ತೊಗೊಂಡ್ರು, ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ರು. ಒಳ್ಳೆ, ನಿಮಗೆ ಗೊತ್ತಿಲ್ಲ, ಪಾವಗಡದ ರಾಮಕೃಷ್ಣ ಆಶ್ರಮದಲ್ಲಿ ಅನೇಕ ತಿಂಗಳುಗಳ ಕಾಲ ಅಲ್ಲಿದ್ದ ಬಡ ಅಂಧ ಮತ್ತು HIV ಪೀಡಿತ ರೋಗಿಗಳಿಗೆ ಅವ್ರು ಸೇವೆ ಮಾಡ್ಕೊಂಡಿದ್ರು. ಅವ್ನು ಯಾತಕ್ಕೆ ರಾಜಕಾರಣ ಕರ್ಕೊಂಡ್ಬಂದ್ರೆ ಇನ್ನೂ ರಾಜಕೀಯ ವ್ಯಕ್ತಿತ್ವ ರೂಢಿಸ್ಕೊಳ್ಬೇಕಾಗಿದೆ. ಒಂದು, ಇಲ್ಲಿ ಯಾರು ಕೂಡ ನೋಡಿ ದಲಿತರು ಮುಖ್ಯಮಂತ್ರಿ ಆಗಲಿ ಅಂತ ಯಾರೂ ಮಾತಾಡ್ತಾ ಇಲ್ಲ, ಅಥವಾ ಅಲ್ಪಸಂಖ್ಯಾತರಿಗೂ ಒಂದು ಚಾನ್ಸ್ ಕೊಡಿ ಅಂತ ಯಾರೂ ಮಾತಾಡ್ತಾ ಇಲ್ಲ. ಅಹಿಂದ ವರ್ಗ ಅನ್ನೋದು ಒಂದು ಅಮೂರ್ತವಾದ ಪರಿಕಲ್ಪನೆ. ಮೂರ್ತ ಸ್ವರೂಪ ಕೊಟ್ಟಿದ್ದು ಸಿದ್ದರಾಮಯ್ಯ ಮತ್ತು ದಿವಂಗತ RL ಜಾಲಪ್ಪನವರು. ಆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಸಮಾವೇಶ, ಅದಕ್ಕೆ ನಾವು ಪ್ರತ್ಯಕ್ಷದರ್ಶಿಯಾಗಿದೆ ಅವಾಗಿಂದ. ಆದರೆ ಇಲ್ಲಿ ಇವತ್ತು ಮುಖ್ಯಮಂತ್ರಿ ಆಗಬೇಕಾಗಿರೋರು ಇದು ಸಿದ್ದರಾಮಯ್ಯ ಯಾತಕ್ಕೆ ಬೇಡ, ಅಥವಾ ಡಿ ಕೆ ಶಿವಕುಮಾರ್ ಯಾಕೆ ಬೇಕು ಬೇಡ, ಅದನ್ನ ಯಾರು ಸ್ಪಷ್ಟವಾಗಿ ಹೇಳ್ತಾನಲ್ಲ. ಯಾವ ಶಾಸಕರು ಮಂತ್ರಿನ ಕೇಳ್ರಿ, ಚರ್ವಿತ ಚರ್ವಣ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ. ಹೈಕಮಾಂಡ್ ಅಕಸ್ಮಾತ್ ಸಿದ್ದರಾಮಯ್ಯನ ಮುಂದುವರಿಲಿ ಅಂದ್ರೆ ಕೇಳ್ತೀರಾ, ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಅಂದ್ರೆ ಕೇಳ್ತೀರಾ? ಅದಕ್ಕೆ ಯಾರು ಸ್ಪಷ್ಟ ಉತ್ತರ ಕೊಡೋಕೆ ತಯಾರಿಲ್ಲ. ಯಾಕಂದ್ರೆ ಎಲ್ರಿಗೂ ವ್ಯಕ್ತಿಗತವಾದ ತಮ್ಮ ರಾಜಕೀಯ ಬದುಕಿನ ಇದು ಪ್ರಶ್ನೆ ಕಾಡ್ತಾ ಇದೆ ಅವ್ರಿಗೆಲ್ಲ. ಅಯ್ಯೋ, ನಾನು ಮುಂದಿನ ಈ ಡಿ ಕೆ ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ಕಂಟಿನ್ಯೂ ಮಾಡ್ತಾರೋ ಇಲ್ವೋ, ಅಥವಾ ನನಗೆ ಚಾನ್ಸ್ ಕೊಡ್ತಾರೋ ಇಲ್ವೋ, ನನಗೆ ಡ್ರಾಪ್ ಮಾಡಿಬಿಟ್ರೆ ಏನು, ಈ ಥರದ ಆತಂಕಗಳು ಶಾಸಕರನ್ನ ಕಾಡ್ತಾ ಇರುತ್ತೆ. ಯಾಕೆಂದ್ರೆ ಇವತ್ತೇನಾಗ್ಬಿಟ್ಟಿದೆ, ರಾಜಕಾರಣ ಹಣವಂತ ರಾಜಕಾರಣಗಳ ಮೋಜಿನಾಟ. ಇದಕ್ಕೆ ಜಾತಿ, ಜನಾಂಗ, ವರ್ಗ ಅವೆಲ್ಲ ಸುಮ್ಮನೆ ಬಳಸ್ಕೊಳ್ತಾ ಇದ್ರು ಅಷ್ಟೇ ಹೊರತು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಸಮೀಕ್ಷೆ ನಡೀತು. ಭಾರತದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳೇ ಕರ್ನಾಟಕದ MLAಗಳು. ಪ್ರಸಕ್ತ MLAಗಳ ಪ್ರತಿಯೊಬ್ಬನ ಸರಾಸರಿ ಮೌಲ್ಯ 63 ಕೋಟಿ ಅಂತ. ಆಮೇಲೆ ನಂಬರ್ ಒನ್ ಸ್ಥಾನದಲ್ಲಿರೋದು ಡಿ ಕೆ ಶಿವಕುಮಾರ್. ಇತ್ತೀಚೆಗೊಬ್ಬ ಆಂಧ್ರ ಪ್ರದೇಶವರು ಇವ್ರಿಗಿಂತ ದೊಡ್ಡ ನಂಬರ್ 1 ಸ್ಥಾನಕ್ಕೆ ಬಂದ್ರೆ 2ನೇ ಸ್ಥಾನಕ್ಕೆ ಬಂದಿದ್ದಾರೆ. 88 ಜನ ಬಿಲಿಯನಿಯರ್ MLAಗಳ ಪೈಕಿ 33 ಜನ ಕರ್ನಾಟಕದವರೇ. 19 ಕಾಂಗ್ರೆಸ್, 9 BJP, ಒಬ್ರು JDS, ಒಬ್ರು ಪಕ್ಷೇತರ. ಸೊ ಈ ಪ್ರಮಾಣದಲ್ಲಿ ರಾಜಕಾರಣ ನಡೀತಿರುವಾಗ ಜನಶಕ್ತಿ ದುರ್ಬಲವಾಗ್ತಾ ಇದೆ, ಪಕ್ಷ ರಾಜಕಾರಣ ಶಿಥಿಲಗೊಳ್ತಾ ಇದೆ. ಯಾಕಂದ್ರೆ ಪಕ್ಷಗಳಿಗಿಂತ ಈ ಹಣವಂತ ಜಾತಿವಂತ ರಾಜಕಾರಣಿಗಳೇ ಹೆಚ್ಚು ಬಲಿಷ್ಠರಾಗ್ಬಿಟ್ಟಿದ್ದಾರೆ. ಮೊದಲೆಲ್ಲ ಅಯ್ಯೋ ಪಕ್ಷದ ಕೃಪೆಯಿಂದ ನಾನು ಗೆದ್ದು ಬಂದೆ, ಇಂದಿರಾ ಗಾಂಧಿ ಅವ್ರ ಕೃಪೆಯಿಂದ. ಈಗ ಹಂಗಿಲ್ಲ, ನನ್ನಿಂದನೇ ನಮ್ಮ ಪಕ್ಷಕ್ಕೆ ಒಂದು ಸೀಟ್ ಗೆಲ್ಲಿಸ್ಕೊಟ್ಟಿದ್ದೀನಿ, ಪಕ್ಷ ನನ್ನ ಋಣದಲ್ಲಿದೆ. ಯಾಕಂದ್ರೆ ಟಿಕೆಟ್ ಕೊಡುವಾಗಲೂ ಅದನ್ನೇ ಕೇಳ್ತಾರೆ, ಗೆಲ್ಲೋ ಸಾಮರ್ಥ್ಯ ಇದೆಯಾ,
ಅಂತ ಕೇಳ್ತಾರೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ಬ್ಯಾಂಕ್ ಗ್ಯಾರಂಟಿ ಕೊಡ್ತೀಯಾ ಅಂತ. ಹೀಗೆ ಮಾಡಿ 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 ಪಕ್ಷ ರಾಜಕಾರಣವನ್ನು ದೊಡ್ಡ ಪ್ರಹಸನದ ರೀತಿಯಲ್ಲಿ ಇಲ್ಲಿ ಜನಶಕ್ತಿ ಜನಸಾಮಾನ್ಯರ ಮಾತೆಲ್ಲವೂ ಕೂಡ ಸಾಂಕೇತಿಕ. ಸ್ವಾಮೀಜಿ ಇರ್ಬೋದು ಅಥವಾ ನಮ್ಮಂಥ ಸೋಕಾಲ್ಡ್ ರಾಜಕೀಯ ವಿಮರ್ಶಕರು ಇರ್ಬೋದು, ನಮ್ದೇನು ನಿಮಿತ್ತ ಮಾತ್ರ. ಇದು ಅತ್ಯಂತ ಬಲಿಷ್ಠ ರಾಜಕಾರಣಗಳ ನಡುವಿನ ಒಂದು ಮೋಜಿನಾಟ ಇದೆ, ಇದೊಂದು ಜೂಜಾಟದ ಕಸಿನೋ ಥರ ನಡೀತಾ ಇದೆ ಕರ್ನಾಟಕ ರಾಜಕಾರಣ. ಸರಿ ರವಿಕುಮಾರ್ ಸರ್, ನೋಡಿ ಈ ನಿನ್ನೆ ಇದೇ ವಿಚಾರವಾಗಿ ನಾವು ಡಿಬೇಟ್ ಮಾಡ್ತಾ ಇರಬೇಕಾದ್ರೆ ಅಹಿಂದ ಸಮುದಾಯದ ಪ್ರತಿನಿಧಿಗಳಾಗಿ ಬಂದ ವಕ್ತಾರರದ್ದು ಒಂದು ಅಂಜಿಕೆ ಏನಿತ್ತು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಂದ್ಬಿಡ್ತು ಅಂತಂದ್ರೆ ಈ ಸಮೀಕ್ಷೆ ಏನ್ ನಡೀತಾ ಇದೆ ಅದನ್ನ ಇನ್ ಸಿಂಪಲ್ ಜಾತಿ ಸಮೀಕ್ಷೆ ಅಂತ ಕರಿಬಹುದು ಅಥವಾ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ, ಇದನ್ನ ಬಡಪಟ್ಟಿಗೆ ಟೇಬಲ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇಡೀ ಅಹಿಂದ ಸಮುದಾಯ ಅದೊಂದು ವಿಚಾರ ಟೇಬಲ್ ಆಗ್ಲಿ ಅಂತ ಹೇಳಿ, ಜಾರಿಗೆ ಬರ್ಲಿ ಅಂತ ಹೇಳಿ ಕಾಯ್ತಾ ಇದೆ. ಒಕ್ಕಲಿಗ ಸಮುದಾಯದ ವಿರೋಧ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಆ ಪ್ರಯೋಗ ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನಮಗೆ ಡಿ ಕೆ ಶಿವಕುಮಾರ್ ಅವ್ರು ಬೇಡ. ಡಿ ಕೆ ಶಿವಕುಮಾರ್ ಅವರಿಂದ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಸಿಗೋ ಅವಕಾಶಗಳ ಕಡಿಮೆ ಅನ್ನೋ ಅಪನಂಬಿಕೆ ನಮಗಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಶುದ್ಧ ಸುಳ್ಳು. ಯಾಕೆ ಅಂದ್ರೆ ಮೊದಲಿಂದನೂ ಡಿ ಕೆ ಶಿವಕುಮಾರ್ ಅವರು ಸಮುದಾಯದ ಪರವಾಗಿ ಓಡಾಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಯಾವತ್ತೂ ಒಂದೇ ಸಮುದಾಯದ ಜೊತೆ ಕೆಲಸ ಮಾಡಿಲ್ಲ. ಅವರು ಎಲ್ಲಾ ಸಮುದಾಯದವ್ರನ್ನ ಒಟ್ಟುಗೂಡಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂತರಾಜ್ ಅವ್ರ ವಿಚಾರಕ್ಕೆ, ಅವ್ರ ವರದಿ ವಿಚಾರಕ್ಕೆ ಆಕ್ಷೇಪ ಇತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಆಚೆ ಬಂದ ಲೆಟರ್ ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ಸಹಿ ಇತ್ತು. ಸಿದ್ದರಾಮಯ್ಯ ಎಲ್ಲರದ್ದು ಇತ್ತು. ಮುಖ್ಯಮಂತ್ರಿ ಆಗಿದ್ದಾಗ ವರದಿನ ಸ್ವೀಕರಿಸಲಿಲ್ಲ ಅವರು. ಯಾರು ಈ ಅವಧಿಯಲ್ಲಿ ಮಾತ್ರ ಬೇಕು. ಇಲ್ಲ, ಎಲ್ಲರೂ ಮಾಡಿದ್ರು. ಬರೀ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಎಲ್ಲರೂ ಸೇರಿ ಅದ್ರಲ್ಲಿ ಮಾಡಿದ್ದಾರೆ. ಆದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಂದು ಜಾತಿಗಾಗ್ಲಿ ಒಂದು ಸಮುದಾಯಕ್ಕೆ ಕೆಲಸ ಮಾಡ್ತಾರೋ ಎಲ್ಲರನ್ನೂ ಒಟ್ಟು ತಗೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ನಮ್ಮ ಸಮುದಾಯದವರು, ನಮ್ಮ ಸ್ವಾಮೀಜಿ, ನಮ್ಮ ಹಳಲನ್ನ ನಾವು ಹೇಳ್ಕೋಬೇಕಾದ್ರೆ ನಮ್ಮ ಸಮುದಾಯದ ಸ್ವಾಮೀಜಿಗಳ ಹತ್ರ ನಾವು ಹೋಗ್ಬೇಕು. ಇನ್ನು ಬೇರೆ ಸಮುದಾಯದ ಹತ್ರ ಹೋಗೋಕ್ಕಾಗಲ್ಲ. ಅದರಿಂದ ನಾವು ನಮ್ಮ ಸ್ವಾಮೀಜಿಗಳ ಹತ್ರ ಹೋಗಿದ್ದಕ್ಕೆ ಸ್ವಾಮೀಜಿಗಳು ಅದ್ರ ಬಗ್ಗೆ ಮಾತಾಡಿದಾರೆ ಹೊರತು ಇದರಲ್ಲಿ ಸ್ವಾಮೀಜಿದೇನು ಮಧ್ಯಸ್ಥಿಕೆ ಇಲ್ಲ. ಬಟ್ ಅವರಿಗೆ ಅಲ್ಲ, ವೈಯಕ್ತಿಕವಾಗಿ ಒಕ್ಕಲಿಗ ಸಮುದಾಯಕ್ಕೂ ಕೂಡ ವಿರೋಧ ಇರ್ತಕ್ಕಂತ ಈ ವಿಚಾರ, ಅದರಲ್ಲೂ ಕೂಡ ಹಿಂದಿನ ವರದಿ ಇವಾಗ ಜಾರಿ ಮಾಡೋದಿಲ್ಲ, ಮರು ಸಮೀಕ್ಷೆ ಆಗ್ತಿದೆ ಸರಿಯೇ, ಬಟ್ ಇದಾಗ್ತಿರೋ ಪದ್ಧತಿ ಬಗ್ಗೆ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಆಕ್ಷೇಪ ಇರುವಾಗ ನಿಜವಾಗ್ಲೂ ಅದನ್ನ ಸಮೀಕ್ಷೆ ಮುಗಿದು ವರದಿ ಟೇಬಲ್ ಆಗಿ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲಿ ಅಧಿಕಾರ ಬಂದ್ರೆ ಅದನ್ನ ಜಾರಿಗೆ ತರ್ತಾರೆ ಅಂತ ಹೇಳಿ ಹೆಂಗ್ ಹೇಳೋದು? ಸಮುದಾಯಕ್ಕೆ ಅಪನಂಬಿಕೆ ಇದೆ, ಸಮುದಾಯಕ್ಕೆ ಬೇಸರ ಇದೆ ಆಗ್ತಿರೋ ಸಮೀಕ್ಷೆ ಬಗ್ಗೆ. ಇದೇ ಅಲ್ವಾ ಆ ಒಂದ್ ರೀತಿಯಲ್ಲಿ ಅಂಜಿಕೆಗೆ, ಒಂದ್ ರೀತಿಯ ಅಳುಕಿಗೆ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಅಧಿಕಾರ ಬರಬಾರದು ಅಂತ ಹೇಳಿ ಅಹಿಂದ ಸಮುದಾಯ ಕೇಳ್ತಿರೋದಕ್ಕೆ ಇದು ಒಂದು ಕಾರಣನೇ? ಇಲ್ಲ ಇಲ್ಲ, ಅದೆಲ್ಲ ಸುಳ್ಳು, ಶುದ್ಧ ಸುಳ್ಳು. ಯಾಕೆಂದ್ರೆ ಯಾರೇ ರೀತಿ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಕಷ್ಟಪಟ್ಟು ಮುಂದೆ ಬಂದಾಗ ಬೇರೆಯವ್ರ ಮಾತು ಇದು ಮಾಡಲ್ಲ. ಅವ್ರದೇ ಆದಂಥ ಒಂದು ಟೀಮ್ ಇರುತ್ತೆ, ಟೀಮಲ್ಲಿ ಎಲ್ಲ ಡಿಸ್ಕಷನ್ ಮಾಡಿ ಮುಂದೆ ಹೋಗ್ತಾರೆ. ಯಾಕೆಂದ್ರೆ ಅಷ್ಟು ಈಸಿಗೆ ಬಿಟ್ಕೊಡಲ್ಲ ಯಾರೂ. ಡಿ ಕೆ ಶಿವಕುಮಾರ್ ಅವರು ತೆಗ್ದು ಹಾಕ್ಬಿಡ್ತಾರೆ ಅಂತ ಯಾರು ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ನನ್ಕಿಂತ ಚೆನ್ನಾಗಿ ರವಿ ಸರ್ ಹೇಳಿದ್ರೆ ಅದಕ್ಕೆ ಚೆನ್ನಾಗಿರತ್ತೆ ಅಂತ ನನ್ನ ಅನಿಸಿಕೆ. ಇದೊಂದು ಆತಂಕ ಇದೆ ಅಂತ ಹೇಳಿ ಅಹಿಂದ ಸಮುದಾಯದಲ್ಲಿ ನಿನ್ನೆ ಕೂಡ ಅದ್ರ ಬಗ್ಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ಬಗ್ಗೆ ಆತಂಕ ಅಲ್ಲ, ದೇವೇಗೌಡರಂತ ದೇವೇಗೌಡ್ರೆ ಸಹಜ ಆಯ್ಕೆ ಅಂತ ಅನ್ಸ್ಕೋಬೇಕಾಗಿತ್ತು 1994ರಲ್ಲಿ. ಕಡೆ ಕ್ಷಣದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಅನುಮಾನ ಬಂದ್ಬಿಡ್ತು, ಎಲ್ಲಿ ರಾಮಕೃಷ್ಣ ಹೆಗಡೆ ಅವರು ತಪ್ಪಿಸ್ಬಿಡ್ತಾರೆ ದೇವೇಗೌಡರನ್ನ ಅಂತ. ಯಾಕೆ ಅವರಿಬ್ಬರ ನಡುವೆ ವ್ಯಕ್ತಿಗತವಾದ ವೈಮನಸ್ಸು ಅದು ಆಳವಾಗಿ ಬೇರಿರುತ್ತು. ಹೀಗಾಗಿ ಅವತ್ತು ದೇವೇಗೌಡರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗೋ ದಿವಸ ಒಂದು 10 ಲಕ್ಷ ಜನ ಮುತ್ತಿಗೆ ಹಾಕ್ಬಿಟ್ರು ವಿಧಾನಸೌಧಕ್ಕೆ. ಇಡೀ ಹಳೆ ಮೈಸೂರು ಭಾಗದ ಅನೇಕ ಒಕ್ಕಲಿಗರು ಯುವಕರೆಲ್ಲ ಬಂದ್ಬಿಟ್ಟು ಅವತ್ತು ದೊಂಬಿ ದಾಂಧಲೆ ಸಂಘರ್ಷ ಎಷ್ಟರ ಮಟ್ಟಿಗೆ ನಡೀತು ಅಂತಂದ್ರೆ ರಾಮಕೃಷ್ಣ ಹೆಗಡೆ ಅವರು ಚರ್ಟ್ ಹರಿದಿದ್ರು, ಮತ್ತೊಬ್ಬರಿಗೆ ಬೂಟಿಂದ ಹೊಡೆದಿದ್ರು, ರಾಜಭವನದ ಪಾರ್ಕ್ ಅಲ್ಲಿರೋ ತೋಟವನ್ನೆಲ್ಲ ಧ್ವಂಸ ಮಾಡ್ಬಿಟ್ಟು ಕಡೆಗೂ ಇವ್ರು ಮುಖ್ಯಮಂತ್ರಿಯಾಗಿ ದೇವೇಗೌಡರು, ಉಪಮುಖ್ಯಮಂತ್ರಿಯಾಗಿ ಜಯೇಶ್ ಪಟೇಲ್ ಎಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಮಾಧ್ಯಮದವರು ಕೂಡ ಗೊತ್ತಾಗಲಿಲ್ಲ, ಕ್ಯಾಮೆರಾಗಳು ತಲುಪಕ್ಕೆ ಸಾಧ್ಯವಾಗಿಲ್ಲ ಅಂತ ನೋಡಿ. ದೇವೇಗೌಡ್ರೆ ಅಂತ ಆತಂಕ ಎದುರಿಸಬೇಕಾಯ್ತು. ಎಲ್ರಿಗೂ ಗೊತ್ತಿತ್ತು ಅವ್ರ ಸಾರಥ್ಯದಲ್ಲೇ ಮತ್ತೆ ಜನತಾದಳ ಅಧಿಕಾರಕ್ಕೆ ಬಂದಿದ್ದು ಅಂತ. ಸೊ ಹಾಗಾಗಿ ರಾಜಕಾರಣದಲ್ಲಿ ಹೇಳಿಕ್ಕಾಗಲ್ಲ. ನೀವು ಎಷ್ಟೇ ಸಮರ್ಥರು, ಯೋಗ್ಯರು, ಅರ್ಹರು, ಆ ಸಂದರ್ಭಕ್ಕೆ ನೀವೇ ಸರಿಯಾದ ಅಭ್ಯರ್ಥಿ ಅಂತ ಗೊತ್ತಿದ್ರು ಕೂಡ ಕಷ್ಟವಾಗುತ್ತೆ. ಯಾಕಂದ್ರೆ ಸಾಧಾರಣ ಅಲ್ಲ ನೋಡಿ, ಒಬ್ಬ ಮುಖ್ಯಮಂತ್ರಿ ಪದವಿ ಅಂತಂದ್ರೆ ಅದ್ರಲ್ಲಿ ಅಪಾರವಾದ ಅಧಿಕಾರ, ಅವಕಾಶ ಮತ್ತು ತಮ್ಮ ಕನಸನ್ನು ಈಡೇರಿಸಿಕೊಳ್ಳುವಂತ ಇದು ಸಿಗುತ್ತೆ. ಅಹಿಂದ ಸಮುದಾಯದ ಪ್ರಬಲ ನಾಯಕರು ಈ ಅಹಿಂದ ರಾಜಕಾರಣಕ್ಕೆ ಇದುವರೆಗೂ ಕಾಂಗ್ರೆಸ್ಸಿನ ಪೇಟೆಂಟ್ ಆಗಿತ್ತು, ಮಂಡಲ್ ಪಕ್ಷಗಳಿದ್ವು, ಸಮಾಜವಾದಿ ಪಕ್ಷ, RJD ಪಕ್ಷಗಳಿದ್ವು. ಕಳೆದ 25 ವರ್ಷದಿಂದ ಜಾತಿ ಬಲವೇ ಇಲ್ಲದ ನರೇಂದ್ರ ಮೋದಿ 25 ವರ್ಷದ ನಿರಂತರವಾಗಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅವ್ರಿಗಿಂತ ಅಹಿಂದ ಏನಲ್ಲ ಇವರು, ಅವ್ರಿಗಿಂತ ಸಣ್ಣ ಜಾತಿ ಇವರೆಲ್ಲರೂ ನರೇಂದ್ರ ಮೋದಿ ಅವ್ರಿಗಿಂತ 20 ವರ್ಷ ಸೀನಿಯರ್ಗಳು. ಇವರೆಲ್ಲರೂ ಇವತ್ತು ಪ್ರಸಕ್ತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಂತೂ 30 ವರ್ಷ ಸೀನಿಯರ್. ಆದ್ರೂ ಕೂಡ ವ್ಯಕ್ತಿ 2001 ಅಕ್ಟೋಬರ್ 4 ಒಂದು ಮುನ್ಸಿಪಾಲಿಟಿ ಮೆಂಬರ್ ಆಗಿದ್ದ ವ್ಯಕ್ತಿ, ಸ್ವಂತ ಮನೆ ಅಡ್ರೆಸ್ ಇರಲಿಲ್ಲ, ಬ್ಯಾಂಕ್ ಅಕೌಂಟ್ ಇರಲಿಲ್ಲ, ಮೇಲ್ಜಾತಿ ಮೇಲ್ವರ್ಗ. ಆದ್ರೆ ಮೋದಿ ತರದವರು ಆ ಸ್ಥಾನಕ್ಕೆ ಹೋಗ್ಲಿಕ್ಕೆ ಕಾರಣ ಕರ್ನಾಟಕದಲ್ಲಿ ದೇವರಾಜ ನಡೆಸಿದ ಸಾಮಾಜಿಕ ನ್ಯಾಯದ ಪ್ರಯೋಗ. ಆ ಕ್ರಾಂತಿ ಏನಾಯ್ತಲ್ಲ, ಇಡೀ ದೇಶಕ್ಕೆ ಒಂದು OBC ಅನ್ನೋ ಒಂದು ಪೊಲಿಟಿಕಲ್ ಪವರ್ ಸೆಂಟರ್ ನ ಸೃಷ್ಟಿ ಮಾಡಿದ್ದೆ ದೇವರಾಜ ಅರಸರು. OBC ಮೀಸಲಾತಿ ಅನ್ನೋ ಪರಿಕಲ್ಪನೆ
ಮಂಡಲ ಆಯೋಗಕ್ಕೂ ಪ್ರೇರಣೆ ಕೊಟ್ಟಿದ್ದು ದೇವರಾಜ ಅರಸು. ಇವತ್ತು ಇವ್ರೆ ಆದ್ರೆ ಏನಾಯ್ತು ಗೊತ್ತಾ, ದೇವರಾಜ ಅರಸು ರಾಜೀನಾಮೆ ಕೊಡ್ತಾರೆ ಅಂತ ಗೊತ್ತಾದ ತಕ್ಷಣ ಅವ್ರ ಕಟ್ಟಾಬೆಂಬಲ ಅಹಿಂದ ಈ ತರ ಎಲ್ಲರೂ ಒಬ್ಬ ಒಕ್ಕಲಿಗ ನಾಯಕ ಎಚ್ ಶ್ರೀಕಂಠಯ್ಯನವ್ರ ನೇತೃತ್ವದಲ್ಲಿ ರಾತ್ರೋರಾತ್ರಿ 90 ಜನ ಶಾಸಕರು ದೇವರಾಜ ಅರಸು ಹಡಗನ್ನು ಬಿಟ್ಬಿಟ್ಟು ಗುಂಡೂರಾಯನ ಮುಖ್ಯಮಂತ್ರಿ ಮಾಡ್ಬಿಟ್ರು. ಸೊ ಅಡ್ವೆಂಚರ್ ಮಾಡಿದ್ದು ಒಕ್ಕಲಿಗ ನಾಯಕ ಶ್ರೀಕಂಠಯ್ಯ, ಬಹುಮಾನ ಪಡೆದಿದ್ದು ಆರ್ ಗುಂಡೂರಾವ್. ಇವೆಲ್ಲ ನಡೆಯುತ್ತೆ ರಾಜಕಾರಣದ. ಈ ತರ ದೇವೇಗೌಡರು ಮತ್ತೊಮ್ಮೆ ನೋವಿತ್ತು 83ರಲ್ಲಿ ಅಷ್ಟೇ. ದೇವೇಗೌಡ, ಬಸವರಾಜ್, ಇವರು SR ಬೊಮ್ಮಾಯಿ ಪ್ರಧಾನ ಪ್ರತಿಸ್ಪರ್ಧಿಗಳಾಗಿದ್ರು. ಪ್ರೈಸ್ ಯಾರಿಗೆ ಸಿಕ್ತು? ರಾಮಕೃಷ್ಣ ಹೆಗಡೆ ಅವ್ರು ಸಿಕ್ತು. ಆಗ್ಲೂ ಕೂಡ ದೇವೇಗೌಡರಿಗೆ ಕೋರಿಗಿತ್ತು. ಹಾಗಾಗಿ ಅವರು 94ರಲ್ಲಿ ತಾವೇ ಆಯ್ಕೆ ಆಗುವಾಗ ಆತಂಕ ಸೃಷ್ಟಿಯಾಗಿತ್ತು. ಸರಿ, ಉತ್ಕರ್ಷ್ ಅವ್ರಿಗೆ ಪ್ರಶ್ನೆ ನಂತರದಲ್ಲಿ ವೆಂಕಟರಾಮಯ್ಯ ಅವರು ಕೂಡ ಉತ್ತರ ಕೊಡ್ಲಿ. ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಅಹಿಂದ ಸಮುದಾಯದ ನಾಯಕರು, ಅವರಿದ್ರೇನೆ ಅಹಿಂದ ಸಮುದಾಯಕ್ಕೆ ಒಳಿತಾಗುವುದು ಅನ್ನೋ ಚರ್ಚೆಯ ನಡುವೆನೆ ನಿನ್ನೆ ಕೂಡ ಬಿಜೆಪಿಯ ಕೆಲ ನಾಯಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ರು. ಹಿಂದುಳಿದ ವರ್ಗಗಳ ಹಣವನ್ನ ದುರುಪಯೋಗ ಮಾಡಿಕೊಂಡ ಅಪಖ್ಯಾತಿ ಇದೇ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ ಬಂತು. ವಾಲ್ಮೀಕಿ ಹಗರಣ ಆಯ್ತು, SCP TSP ಹಣ ದುರ್ಬಳಕೆ ಅನ್ನೋ ಆರೋಪ ಬಂತು. ಹಿಂಗಿರುವಾಗ ಈಗ ರವೀಂದ್ರ ರೇಷ್ಮೆ ಸರ್ ಅನೇಕ ಉದಾಹರಣೆ ಕೊಟ್ಟರು. ಹಿಂದಿನ ಅಹಿಂದ ಸಮುದಾಯದ ಪ್ರತಿನಿಧಿಗಳಾಗಿ ಮುಖ್ಯಮಂತ್ರಿ ಆದಾಗ ಮಲಹೊರ ಪದ್ಧತಿ ಹೋಯ್ತು, OBC ಮೀಸಲಾತಿ ಬಂತು. ಸಿದ್ದರಾಮಯ್ಯನವರು ಈ ಅವಧಿಯಲ್ಲಿ ಏನು ಮಾಡಿದ್ರು ಅಹಿಂದ ವರ್ಗಕ್ಕೆ ಅನ್ನೋದಕ್ಕೆ ಉದಾಹರಣೆ ಕೊಡ್ಬೇಕಪ್ಪ. ಉತ್ಕರ್ಷ್ ಅವರು ಮಾತನಾಡಲಿ, ಅದಾದ್ಮೇಲೆ ವೆಂಕಟರಾಮಯ್ಯ ಅವರು. ನೋಡಿ, ಈಗ ಅದನ್ನೇ ಹೇಳಿದ್ ನಾನು, ಅಡ್ಮಿನಿಸ್ಟ್ರೇಷನ್ ಅಂಡ್ ಗವರ್ನೆನ್ಸ್ ಹಸ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ಡ್. ಈಗ ನೀವೇ ಹೇಳಿದ್ರಿ ವಾಲ್ಮೀಕಿ ಹಗರಣ ಆಯ್ತು, ಬೋವಿ ಹಗರಣ ಆಯ್ತು. ಈ ಇಷ್ಟು ಹಗರಣಗಳಾದಂಥದ್ದು ಅದೇ ಹಿಂದುಳಿದ, ಶೋಷಿತ, ದಮನಿತ ಸಮುದಾಯಗಳ ಹಣವನ್ನ ಉಪಯೋಗಿಸ್ಕೊಂಡಂಥದ್ದು. ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಹಿಂದುಳಿದ ಸಮುದಾಯದ ನಿಜವಾದ ನಾಯಕರು ದೇವರಾಜ ಅರಸರು, ಬಂಗಾರಪ್ಪನವರು ಅಂತವ್ರನ್ನ ಅತ್ಯಂತ ಕೆಟ್ಟದಾಗಿ ತುಚ್ಛವಾಗಿ ಕಂಡಂಥದ್ದು ಇದೇ ಕಾಂಗ್ರೆಸ್. ಇವತ್ತು ನಾವು ಅದನ್ನೇ ಹೇಳ್ತಿರೋ ಅಂಥದ್ದು. ಇವತ್ತು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಗೌರವ ಇದೆ, ಅವರೊಂದು ಶೋಷಿತ ಸಮುದಾಯಗಳಿಂದ ಬಂದಂತ. ಆದ್ರೆ ನಿಜವಾಗ್ಲೂ 2.5 ವರ್ಷದಿಂದ ಏನ್ ಸಾಧನೆ ಇದೆ? ಬರೀ ಹೋಗಿದ ಕಡೆ ಭಾಷಣ ಮಾಡುವಂಥದ್ದು, ಒಂದ್ ರೀತಿಯ ಡೋಂಗಿ ಮಾತುಗಳನ್ನ ಮಾತಾಡುವಂಥದ್ದು ಬಿಟ್ರೆ ಇನ್ ಯಾವ ರೀತಿಯ ಸಾಧನೆ ಎಲ್ಲಿದೆ? 2.5 ವರ್ಷದಿಂದ ಬರೀ ಕುರ್ಚಿ ಕಿತ್ತಾಡದಲ್ಲೇ ಸಂಪೂರ್ಣವಾಗಿ ನಿರತ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇವಾಗ ಗೊಂದಲ ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದು ಯಾರು? ಬಿಜೆಪಿ ಅವರ ಖಂಡಿತವಾಗ್ಲಲ್ಲ. ಇದೇ ಸಿದ್ದರಾಮಯ್ಯನವರು ಹೇಳಿದ್ರು 5 ವರ್ಷ ನಾನೇ ಇಡ್ತೀನಿ, 17ನೇ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ. DK ಸುರೇಶ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ಸಿದ್ದರಾಮಯ್ಯನವರು ಕೊಟ್ಟ ಮಾತಂತೆ ನಡ್ಕೊಳ್ತಾರೆ ಅಂತ. ಈಗ ಗೊಂದಲವನ್ನ ಸೃಷ್ಟಿ ಮಾಡಿಕೊಂಡು, ಬಣಗಳನ್ನ ಸೃಷ್ಟಿ ಮಾಡಿಕೊಂಡು, ಆ ಗೊಂದಲ ರಾಜ್ಯದ ಜನರ ಸಮಸ್ಯೆಗಳನ್ನು ಕೂಡ ಕೇಳದೆ ರೀತಿ ಆಗಿರ್ತಕ್ಕಂಥದ್ದು. ಇಡೀ ಕರ್ನಾಟಕದ ಜನರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಗೊತ್ತಾಗ್ತಾನೆ. ನಿಜವಾಗ್ಲೂ ಮುಖ್ಯಮಂತ್ರಿಗಳಿದಾರ, ವ್ಯವಸ್ಥೆ ಇದೆಯಾ, ಏನ್ ನಡೀತಿದೆ ಅನ್ನೋಂಥ ದಿಕ್ಕಿಲ್ಲದಂತ ಪರಿಸ್ಥಿತಿ ಇವತ್ತು ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು. ಈ ಗೊಂದಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ಕಾಂಗ್ರೆಸ್. ಸರಿ, ನಾನೊಂದು ಚಿಕ್ಕ ಬ್ರೇಕ್ ಹೋಗಿ ಬರಬೇಕು. ಬ್ರೇಕಿಂದ ಬಂದ ಮೇಲೆ ವೆಂಕಟರಾಮಯ್ಯ ಅವ್ರು ಮಾತನಾಡಲಿ. ಹಾಗೆ ನಾನು ಸ್ವಾಮೀಜಿ ಅವ್ರನ್ನ ಕೂಡ ಪ್ರಶ್ನೆ ಮಾಡ್ತೀನಿ. ಈಗ ಹಕ್ಕೊತ್ತಾಯ ಮಾಡೋದು ಅಥವಾ ಅಭಿಪ್ರಾಯಗಳನ್ನು ಮಂಡಿಸೋದು ಸರಿಯೇ, ಆದರೆ ಶನಿವಾರ ಅಥವಾ ಭಾನುವಾರ ಹೈಕಮಾಂಡ್ ಲೆವೆಲ್ನಲ್ಲಿ ಒಂದು ಮೀಟಿಂಗ್ ಇದೆ. ಅಲ್ಲಿ ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಇಬ್ಬರನ್ನ ಕೂಡ ಮುಖಾಮುಖಿ ಕೂರಿಸಿ ಮಾತನಾಡಿಸುವ ಪ್ರಯತ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಸಮುದಾಯಗಳ ವಾಯ್ಸು ಅಲ್ಲಿ ನಿಜವಾಗ್ಲೂ ಕೂಡ ಪರಿಣಾಮ ಬೀರುತ್ತಾ? ಕಾಂಗ್ರೆಸ್ನ ಹೈಕಮಾಂಡು ಇಲ್ಲ ಅಹಿಂದ ಸ್ವಾಮೀಜಿಗಳು ಹಿಂಗೆ ಮಾತನಾಡ್ತಿದ್ದಾರೆ, ಒಕ್ಕಲಿಗ ಸಮುದಾಯದವ್ರು ಹಿಂಗೆ ಮಾತನಾಡ್ತಿದ್ದಾರೆ, ಹೀಗಾಗಿ ನಾವು ನಿರ್ಣಯವನ್ನು ಹಿಂಗೆ ಕೈಗೊಳ್ಳಬೇಕು ಅಂತ ಹೇಳಿ ಏನಾದರೂ ಆ ರೀತಿ ಆಲೋಚನೆ ಮಾಡೋ ಸಾಧ್ಯತೆಗಳಿದೆಯಾ? ವೆಲ್ಕಮ್ ಬ್ಯಾಕ್. ಕುರ್ಚಿ ಕಾಳಗ ಸಮುದಾಯಗಳ ಸಮರದ ಸ್ವರೂಪವನ್ನು ಪಡೆದುಕೊಂಡು ಬಿಟ್ಟಿದೆಯಾ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಇದ್ವಿ. ನಮ್ಮ ಜೊತೆಯಲ್ಲಿ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಅವರಿದ್ದಾರೆ, ಹಾಗೆ ನಮ್ಮ ಪ್ಯಾನೆಲ್ನಲ್ಲೂ ಕೂಡ ಅತಿಥಿಗಳಿದ್ದಾರೆ. ನಾನು ಸ್ವಾಮೀಜಿ ತಮ್ಮಿಂದಲೇ ಮತ್ತೆ ಪ್ರಾರಂಭ ಮಾಡ್ತೀನಿ. ಈಗ ನಮ್ಮ ಮಹಾಭಾರತ ಕಾರ್ಯಕ್ರಮದ ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ನಲ್ಲಿ ಕಾಮೆಂಟ್ ವೀಕ್ಷಕರೊಬ್ಬರು ಹಾಕಿದ್ದಾರೆ. ಅದೇ ಪ್ರಶ್ನೆ ನಿಮಗೆ ನೇರವಾಗಿ ಕೇಳಿಬಿಡ್ತೀನಿ. ಒಬ್ಬ ಭ್ರಷ್ಟರು ಹಾಗೆ ಜೈಲಿಗೆ ಹೋಗಿ ಬಂದವರು ಅನ್ನಿಸ್ಕೊಂಡ ರಾಜಕಾರಣಿಯನ್ನ, ನಿಮಗೆ ಗೊತ್ತಿದೆ ಯಾರ ಬಗ್ಗೆ ಕಾಮೆಂಟ್ ಹಾಕಿದ್ದಾರೆ ಅಂತ ಹೇಳಿ, ಅಂಥವರ ಸಮರ್ಥನೆಗೆ ಸ್ವಾಮೀಜಿಗಳು ಬರೋದು ಸೂಕ್ತಾನ ಅನ್ನೋದು ಅವ್ರ ಸಂದೇಹ. ಆ ಥರ ಅಂದದ್ದು ಯಾರನ್ನ ಕೇಳಿಲ್ಲ, ನಾವೇನು ಅಂದಿಲ್ಲ ಆ ಶಬ್ದ. ಆ ಥರ ಅಂದದ್ದು ನಾವು ಕೇಳಿಲ್ಲ, ನಾವು ಆ ಶಬ್ದ ಅಂದಿಲ್ಲ. ನೀವೇನು ನೇರವಾಗಿ ಕೇಳೋದು ಕೇಳಿ ನಮಗೆ ಕೇಳಿ ಡೈರೆಕ್ಟ್. ಇಲ್ಲ DK ಶಿವಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿತ್ತು, ಜೈಲಿಗೆ ಹೋಗಿ ಬಂದಿದ್ದಾರೆ, ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಸ್ವಾಮೀಜಿ ಒಬ್ರು ಅವ್ರ ಪರವಾಗಿ ಮಾತನಾಡೋದು ಸರಿನಾ ಅನ್ನೋದು ಒಂದು ಅನುಮಾನ ವೀಕ್ಷಕರಿಗೆ. ಅಲ್ಲ, ಆ ಪ್ರಕಾರ ಮಾತಾಡಬಾರ್ದು. ಅವ್ರು ಯಾರು ಸ್ವಾಮೀಜಿ ಅವರು ಆ ಪ್ರಕಾರ ಮಾತಾಡಬಾರ್ದವರು. ಅವ್ರು ಜೈಲಿಗೆ ಹೋಗಿ ಬಂದವರು, ಅವ್ರ ಅಧಿಕಾರ ಮಾಡಲಿಕ್ಕೆ ಅಧಿಕಾರ ಸುಧಾರಣಾ ಸ್ವಾಮೀಜಿಯವ್ರು ಮಾತಾಡೋದು ತಪ್ಪ. ಅದನ್ನ ಆ ಪ್ರಕಾರ ಮಾತಾಡಬಾರ್ದು ಅವರು. ಆಯ್ತು, ರಾಜಕಾರಣ ಅಂದ್ರೇನೆ ಇತ್ತೀಚೆಗೆ ಸ್ವಾರ್ಥ ಸಾಧನ ಅನ್ನೋ ರೀತಿಯಲ್ಲಿ ಆಗಿ ಹೋಗ್ಬಿಟ್ಟಿದೆ. ಇಂಥ ವಿಚಾರದಲ್ಲಿ ಸ್ವಾಮೀಜಿಗಳ ಮಧ್ಯಪ್ರವೇಶ, ಅದರಲ್ಲೂ ಕೂಡ ಒತ್ತಡ ಹೇರೋ ರೀತಿಯಲ್ಲಿ ಹೇಳಿಕೆಗಳು, ಅಲ್ಲಿಗೆ ಸ್ವಾಮೀಜಿಗಳು ಕೂಡ ಸ್ವಾರ್ಥ ಸಾಧನೆನೇ ಮಾಡ್ತಿದ್ದಾರೆ ಅನ್ನೋ ಅರ್ಥ ಬಂದ್ಬಿಡೋಲ್ವಾ ಅಂತ ಹೇಳಿ.
ಅಲ್ಲ ಅವ್ರ ಮಾತು ನೋಡಿದರೆ ಬರ್ಬೋದು, ಬಟ್ ನಮ್ಮ ವಿಚಾರ ಏನು ನಾವು ಒಂದು ವಿಚಾರ ಮಾಡಿ ಮಾತಾಡ್ತಾ ಇದ್ದೇವೆ ಮೇಡಮ. ಈ ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ಈಗ ರಾಜಕಾರಣದಲ್ಲಿ ನಡೆಯುವಂಥ ಒಂದು ಚರ್ಚೆ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು 50-50 ಮಾಡಿರ್ತಕ್ಕಂಥ ಒಪ್ಪಂದ ಇದ್ದರೆ ಒಪ್ಪಂದ ಮಾಡಬೇಕು ಇಷ್ಟೇ. ನಾವು ಯಾವ ಸಮುದಾಯವನ್ನು ಎತ್ತಿಲ್ಲ, ಆ ಸಮುದಾಯ ಈ ಸಮುದಾಯ ಮಾತಾಡಿಲ್ಲ. ನಾ ಒಂದು ಸಮುದಾಯವನ್ನು ಎತ್ತಿ ಈ ಸಮುದಾಯದವ್ರು ಯಾಕೆ ಆಗಬಾರ್ದು, ಅವ್ರು ಯಾಕೆ ಆಗಬಾರ್ದು ಅಂತ ಅದು ಪ್ರಶ್ನೆ ನಮ್ಮದಿಲ್ಲ. ಒಟ್ಟು ನಮ್ಗೆ ಟೋಟಲ್ ಏನು ನಮ್ಮದು ವಿಚಾರ ಅಂತ ಕೇಳಿದರೆ, ಇವತ್ತು ರಾಜಕಾರಣದಲ್ಲಿ ಈ ಪ್ರಕಾರ ಗೊಂದಲಗಳು ಉದ್ಭವ ಆಗಿ ತಿಂಗಳ ಗಂಟಲೆ ಇವರು ಕುರ್ಚಿ ಸಂಬಂಧ ಜಗಳಾಡಿದ್ರೆ ಇವತ್ತಿನ ದಿವಸ ಕೆಲಸ ಕಾರ್ಪಣೆಗಳು ಈ ಕಡೆ ಆಗೋ ಹೆಂಗೆ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ದವರು ಅವು ಯಾವ ಥರ ನೀವು ನಿರ್ಣಯ ತೊಗೊಂಡಿರಲ್ಲ ಆ ಥರ ಅದನ್ನು ದೌಡ್ ಮಾಡಿ ಬಗೆಹರಿಸ್ರಿ ಅಂತಕ್ಕಂಥ ಹೈಕಮಾಂಡ್ ಅವರು ಕೂಡ ನಮ್ಮದೊಂದು ಸೂಚನೆ ಐತೆ. ಸರಿ, ನಾವು ಅಹಿಂದ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಕೊಡುಗೆ ಅಂತ ಹೇಳಿ ಮಾತನಾಡ್ತಾ ಇದ್ವಿ. ಬಿಜೆಪಿ ವಕ್ತಾರರು ಅದಕ್ಕೆ ಉತ್ತರ ಕೊಟ್ಟರು. ವೆಂಕಟರಮಣಯ್ಯ ಸರ್ ತಾವು ಕೂಡ ಉತ್ತರ ಕೊಡಬೇಕಾಗಿತ್ತು. ಈ ಅವಧಿಯಲ್ಲಿ 2.5 ವರ್ಷದಲ್ಲಿ ಸಿದ್ದರಾಮಯ್ಯನವರಿಂದ ನಿಜವಾಗ್ಲೂ ಕೂಡ ಅಹಿಂದ ಸಮುದಾಯಕ್ಕಾದ ಒಳಿತುಗಳು ಅಥವಾ ಅವರ ಕಡೆಯಿಂದ, ಅವರ ಸರ್ಕಾರದ ಕಡೆಯಿಂದ ಆದ ಯಾವುದಾದ್ರೂ ಯೋಜನೆಗಳು, ಅದು ನೀವೇನಾದರೂ ಪಟ್ಟಿ ಕೊಡೋಂಗಿದ್ರೆ ಕೊಡ್ಬೋದು. ಖಂಡಿತ ಆಗಿದೆ ಮೇಡಮ್. ತಾವುಗಳೇ ತಮ್ಮ ಮಾಧ್ಯಮಗಳ ಮುಖಾಂತರ ಕಳೆದ ಯಾವ ಸರ್ಕಾರಗಳಿತ್ತೋ ಆ ಸರ್ಕಾರದಲ್ಲಿ ಒಂದು ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಎಷ್ಟು ಹದಗೆಟ್ಟಿತ್ತು ಅಂತಂದರೆ, ಆ ಮಕ್ಕಳುಗಳಿಗೆ ಒಂದು ಟೂತ್ ಪೇಸ್ಟ್ ಆಗಲಿ, ಒಂದು ಬ್ರಷ್ ಆಗಲಿ, ಒಂದು ಪಿಲ್ಲೋ ಕವರು, ಒಂದು ಹಾಸಿಗೆ ಯಾವುದೂ ವ್ಯವಸ್ಥೆ ಇಲ್ದಿರ ಇಟ್ಟಿದ್ದಂಥ ಸರ್ಕಾರ ಹಿಂದೆ ಇತ್ತು. ಆ ಸರ್ಕಾರಗಳು ಒಂದು ದೇವರಾಜ ಅರಸು ಅವರ ಕಾಲದಿಂದ ಏನು ಸ್ಕಾಲರ್ಶಿಪ್ ಕೊಟ್ಕೊಂಡು ಬರ್ತಾಯಿದ್ರು, ರವೀಂದ್ರ ರೇಷ್ಮೆ ಸರ್ ಅವ್ರಿಗೆ ಗೊತ್ತಿದೆ ಅನಿಸುತ್ತೆ, 15 ರೂಪಾಯಿ 25 ರೂಪಾಯಿಂದ ಸ್ಟಾರ್ಟ್ ಮಾಡಿದಂಥದ್ದು ಇತಿಹಾಸದಲ್ಲಿ ನಿಲ್ಲಿಸಿರ್ಲಿಲ್ಲ. ಅಂಥದನ್ನು ಮತ್ತೆ ಪ್ರಾರಂಭ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಜೊತೆಯಲ್ಲಿ ಈ ಯಾವುದೇ ಇದು ಸೋಷಿಯಲ್ ವೆಲ್ಫೇರು ನಮ್ಮ ಹಿಂದುಳಿದ ವರ್ಗಗಳ ಆಯೋಗದಿಂದ ಕೊಳವೆ ಬಾವಿ ತೋರಿಸುವಂಥದ್ದು ಇರ್ಬೋದು, ಮತ್ತು ಕಾರ್ ಲೋನು, ಮತ್ತು ಎಜುಕೇಷನ್ ಲೋನು, ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ತಂದರು. ಜೊತೆಯಲ್ಲಿ ಇಡೀ ಕರ್ನಾಟಕಕ್ಕೆ ಗೊತ್ತಿದ್ದಂಗೆ ಪಂಚ್ ಗ್ಯಾರಂಟಿಯಲ್ಲಿ ಇಡೀ ನಮ್ಮ ಅಹಿಂದ ಸಮುದಾಯ ಒಂದೇ ಅಲ್ಲ, ಎಲ್ಲ ಸಮಾಜಕ್ಕೂ ಕೊಡುಗೆ ಕೊಡುವಂಥ ಅವಕಾಶ ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯನವರು ಅಂತ ಹೇಳಕ್ ಬಯಸ್ತೀವಿ ಮ್ಯಾಮ್. ಸರಿ, ರವೀಂದ್ರ ರೇಷ್ಮೆ ಸರ್, ಇಂಥದ್ದೊಂದು ಆರೋಪ ಕೂಡ ಈ ಅವಧಿಯಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಬಂತು. ಅಹಿಂದದಲ್ಲಿ ಹಿಂದವನ್ನ ಹಿಂದಿಟ್ಟು ಕೇವಲ ಅಲ್ಪಸಂಖ್ಯಾತರ ಓಲೈಕೆ ಸ್ವಲ್ಪ ಜಾಸ್ತಿ ಫೋಕಸ್ ಆಯ್ತೇನೋ ಅಂತ ಹೇಳಿ. ಓಲೈಕೆ ತುಷ್ಟೀಕರಣ ಅನ್ನೋದನ್ನು ತೀರ ಚರ್ವಣನಷ್ಟು ಬಳಸ್ತಾ ಬಂದಿದ್ದಾರೆ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರುಗಳು. ಅದನ್ನು ಮೀರಿ ಈ ವಚನ ಪಾಲನೆ, ವಚನ ಭ್ರಷ್ಟತೆ ಸಂಘರ್ಷ ಮೊದಲು ನಡೆದಿದ್ದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವ್ರ ನಡುವೆ 2007ರಲ್ಲಿ. ಅವರು 20 ತಿಂಗಳು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತಂತೆ. ಅದು ಸಾರ್ವಜನಿಕವಾಗಿ ಒಪ್ಕೊಂಡಿದ್ರು. ಆದರೆ ಆಗಸ್ಟ್ 2007 ಬರ್ತಿರೋ ಹಾಗೆ ಕುಮಾರಸ್ವಾಮಿ ಅವರು ತಮ್ಮದೇ ಕಾರಣಕ್ಕಾಗಿ ಹಿಂದೇಟು ಹಾಕಿದರು. ಅದನ್ನೇ ಒಂದು ಪ್ರಶ್ನೆಯಾಗಿ ಇಟ್ಕೊಂಡ್ಬಿಟ್ಟು, ಅದನ್ನೇ ಒಂದು ಪ್ರಣಾಳಿಕೆಯಾಗಿ ಇಟ್ಕೊಂಡ್ಬಿಟ್ಟು ಯಡಿಯೂರಪ್ಪನವರು ವಚನ ಭ್ರಷ್ಟತೆ ಅಂತ ಪ್ರಪಕಾಂಡ ಮಾಡಿಬಿಟ್ಟು ಗೆದ್ದು ಬಂದುಬಿಟ್ರು. ಆದರೂ ಕೂಡ ಪೂರ್ಣ ಬಹುಮತ ದೊರೆಯಲಿಲ್ಲ, 110ಕ್ಕೆ ಬಂದು ನಿಂತು. ಆದರೆ ಗೆದ್ದು ಬಂದು ಮುಖ್ಯಮಂತ್ರಿನೂ ಆಗಿಬಿಟ್ರು. ಅದೊಂದು ಸಂದರ್ಭ. ಈಗ ಅವರೆಲ್ಲ ಒಂದಾಗ್ಬಿಟ್ಟಿದ್ದಾರೆ, ಅದು ಬೇರೆ. ಅದು ಒಂದು ಸಾರಿ ಮಾತ್ರ ವಚನ ಪಾಲನೆ, ವಚನ ಭ್ರಷ್ಟತೆ. ನಾವೆಲ್ಲರೂ ಶ್ರೀರಾಮನ ಕಥೆ ಕೇಳ್ತೀವಿ. ಪಿತೃ ವಚನ ಪಾಲಕ ಅಂತ ಶ್ರೀರಾಮೋತ್ಸವನ ಆಚರಿಸ್ತಾ ಇರ್ತೀವಿ. ರಾಮ ಮಂದಿರ ಕಟ್ಟಿದ್ವಿ, ಅದೆಲ್ಲ ಆಯಿತು. ಆದರೆ ಕಾಂಗ್ರೆಸ್ ಹೈಕಮಾಂಡು ಕೂಡ ಹೆಚ್ಚು ಪಾರದರ್ಶಕವಾಗಿ ಇಂಥ ವಿಚಾರಗಳು ವರ್ಸಿದ್ರೆ ಚೆನ್ನಾಗಿರುತ್ತೆ. ಛತ್ತೀಸ್ಗಢದಲ್ಲಿ ಏನಾಯಿತು, ಭೂಪೇಶ್ ಬಘೇಲ್ ಮತ್ತು ಇವರು TS ಸಿಂಗ್ ಇಬ್ಬರು ಕೂಡ ಸಮಾನ ಸಮರ್ಥರಿದ್ರು. ಅಲ್ಲೂ ಹಿಂಗೆ ಒಪ್ಪಂದ ಆಗಿತ್ತಂತೆ, ಒಳ ಒಪ್ಪಂದ ಆಗಿತ್ತಂತೆ. 2.5 ವರ್ಷ ತಕ್ಷಣ TS ಸಿಂಗ್ ಅವರು ಬಹಿರಂಗವಾಗಿ ಕೇಳಲಿಕ್ಕೆ ಶುರು ಮಾಡಿಬಿಟ್ರು. ಅವ್ರನ್ನ ಹಿಂಗೆ ಎಳೆದು ಕರ್ಕೊಂಬಂದ್ಬಿಟ್ಟು ಸರ್ಕಾರ ಒಳ್ಳೆ ಆಡಳಿತ ಕೊಟ್ಟಿತ್ತು. ಎಲ್ಲ ಎಕ್ಸಿಟ್ ಪೋಲ್ಗಳು ಛತ್ತೀಸ್ಗಢದಲ್ಲಿ ಸ್ವೀಪ್ ಮಾಡುತ್ತೆ ಅಂತ ಹೇಳಿದ್ರು. ಪರಿಣಾಮ ಉಲ್ಟಾ ಆಗಿಬಿಡ್ತು. ಅವರಿಬ್ಬರ ನಡುವಿನ ಸಂಘರ್ಷದಿಂದಾಗಿ ಅದು ಹಾಗೇ ಜೀವಂತವಾಗಿ ಇಟ್ಕೊಂಡ್ಬಂದ ಹೈಕಮಾಂಡಿನ ಆ ಪ್ರಮಾದದಿಂದಾಗಿ ವಾಶೌಟ್ ಆಯ್ತು. BJP ಬಂದ್ಬಿಡ್ತಲ್ಲಿ ಛತ್ತೀಸ್ಗಢದಲ್ಲಿ. ಮೊನ್ನೆ ಇತ್ತೀಚಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಅಮರಿಂದರ್ ಸಿಂಗ್ ಪಂಜಾಬ್ನಲ್ಲಿ ಪ್ರಶ್ನಾತೀತ ನಾಯಕರಾಗಿದ್ದರು. ಸುಖ ಸುಮ್ಮನೆ ಅವ್ರೇನು ಎಲೆಕ್ಷನ್ ಹತ್ತಿರ ಬರ್ತಿರುವಾಗ ಅವಾಗೊಬ್ಬ ದಲಿತನ ಹುಡುಕ್ತಾರೆ. ಚೆನ್ನಿ ಅನ್ನೋರನ್ನ ತಂದುಬಿಟ್ಟು ದಲಿತರ ಮುಖ್ಯಮಂತ್ರಿ ಮಾಡಿಬಿಟ್ಟು, ಪಾಪ ಅದನ್ನ ಕಾಲಾವಕಾಶವೇ ಇರಲಿಲ್ಲ, ಸೆಟ್ಲ್ ಆಗಲಿಕ್ಕೆ ಟೈಮೇ ಇರಲಿಲ್ಲ. 9 ತಿಂಗಳಿತ್ತು ಅಷ್ಟೇ. ಅಮರಿಂದರ್ ಸಿಂಗ್ ತೆಗೆದ್ರು, ಅವ್ನು ತಂದರು. ಕೊನೆಗೆ ಅದ್ರ ಲಾಭ ಪಡೆದಿದ್ದಾರು. ಇಬ್ಬರು ಜಗಳ. 3ನೇವ್ರು ಆಮ್ ಆದ್ಮಿ ಪಕ್ಷ 116ಕ್ಕೆ 94 ಸೀಟ್ ಪಡ್ಕೊಳ್ತೀವಿ. ಇವತ್ತು ರಾಹುಲ್ ಗಾಂಧಿ ಓಟ್ ಚೋರಿ ಯಾವ ಓಟ್ ಚೋರಿ? 94 ಸೀಟ್ ಹೆಂಗೆ ಬಂತು? 2 ರಾಷ್ಟ್ರೀಯ ಪಕ್ಷಗಳನ್ನು ಪಲ್ಟಿ ಹೊಡಿಸ್ಬಿಟ್ಟು ಆಮ್ ಆದ್ಮಿ ಪಕ್ಷನ ಗೆಲ್ಲಿಸ್ಬಿಟ್ರು ಪಂಜಾಬ್ ಜನ. ಅಂದರೆ ನಮ್ಮ ಜನಸಾಮಾನ್ಯರ ರಾಜಕೀಯ ವಿವೇಕವನ್ನು ಯಾರೂ ಹಗುರವಾಗಿ ಭಾವಿಸಬಾರ್ದು. ಆಮೇಲೆ ಸಿದ್ದರಾಮಯ್ಯನವರು ಬರೀ ಕುರುಬರ ಮಧ್ಯದಿಂದ ಗೆದ್ದು ಬರ್ತಾ ಇದ್ದಾರೆ. ಎಲ್ಲರೂ ಕೊಟ್ಟಿದ್ದಾರೆ. ಅವ್ರ ನಾಯಕತ್ವದ ಗುಣಗಳನ್ನ ಎಲ್ಲ ಜನಾಂಗದವ್ರು ಗುರುತಿಸಿದ್ರಿಂದಾನೆ ಅವರು ನಾಯಕರಾಗಿ ಸಾಧ್ಯವಾಗಿದ್ದು. ಇಷ್ಟು ವರ್ಷಗಳ ಕಾಲ ತಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿರೋದು. ಅವರು ಕೆಲವು ತಪ್ಪು ಮಾಡಿದ್ದಾರೆ, ಅದು ಇಲ್ಲ ಅಂತ ಹೇಳೋಕ್ಕಾಗಲ್ಲ.
ಆಮೇಲೆ ಈಗ ಯಾರೋ ಯೂಟ್ಯೂಬ್ನಲ್ಲಿ ಏನೋ ಕಾಮೆಂಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸಿದ್ದರಾಮಯ್ಯನವರು ಆಕ್ಷೇಪ ಎತ್ತಬೇಕಾಗಿತ್ತು. ಅವ್ರು ತಿಹಾರ್ ಜೈಲಿಂದ ಬಂದ ತಕ್ಷಣ ಅವರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನು ಮಾಡಿದ್ರು, ಅದು ಆ ಪಕ್ಷವನ್ನು ನಿರ್ವಹಿಸಿದ್ರು, ಚುನಾವಣಾ ಪ್ರಚಾರದ ಜವಾಬ್ದಾರಿ ತಗೊಂಡ್ರು, ಮೇಕೆದಾಟು ಪಾದಯಾತ್ರೆ ಮೂಲಕ ಪಕ್ಷಕ್ಕೊಂದು ದೊಡ್ಡ ವಾತಾವರಣ ಸೃಷ್ಟಿ ಮಾಡಿದ್ರು, ಗೆದ್ದ ಮೇಲೆ ಉಪಮುಖ್ಯಮಂತ್ರಿ ಮಾಡಿದ್ರು, ಎಲ್ಲ ಕೊಟ್ಟರು. ಆದರೆ ಇದುವರೆಗೂ ಯಾವುದು ಸಾಬೀತಾಗಿಲ್ಲ, ಇನ್ನೂ ಕೋರ್ಟ್ನಲ್ಲಿ ಕನ್ವಿಕ್ಷನ್ ಆಗಿಲ್ಲ ಅವ್ರಿಗೆ ಯಾವ ವಿಚಾರದಲ್ಲೂ ಕೂಡ. ಆಮೇಲೆ ಫಸ್ಟ್ ಆಫ್ ಆಲ್ ಬರ್ತಾ ನಮ್ಮ ಜನ ಭ್ರಷ್ಟಾಚಾರದ ಬಗ್ಗೆ ಉದಾಸೀನರಾಗ್ಬಿಟ್ಟಿದೆ, ಅದು ಚರ್ಚಾ ವಸ್ತುನೇ ಅಲ್ಲ ಅಂತಂದ್ಬಿಟ್ಟು. ಎಲ್ಲ ರಾಜಕಾರಣ ಹಣವಂತರಾಗಿರುವಾಗ ಯಾರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ? ಯಾರು ಕೊಟ್ಟು ನೋಡಿ 5 ಗ್ಯಾರಂಟಿಗಳ ಬದಲು ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೇನೆ ಅನ್ನೋ ಒಂದು ಆಶ್ವಾಸನೆ ಕೊಟ್ಟು ಯಾಕಂದ್ರೆ ಯಾರು ಕೇಳಿರಲಿಲ್ಲ, ನಮ್ ಗ್ಯಾರಂಟಿ ಕೊಡಿ ಅಂತ ಯಾರು ಕೇಳಿರಲಿಲ್ಲ, ಇವರೇ ಕೊಟ್ಟರು, ಕೊಡದೇ ಇದ್ರು ನಡೀತದೆ. ಬಟ್ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಟ್ಬಿಟ್ಟಿದ್ರೆ, ಒಬ್ಬ ಸರ್ಕಾರಿ ನೌಕರ ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದ್ರೆ ಯಾವುದು ಬೇಕಾಗಿರಲಿಲ್ಲ. ಅದು ಕೊಡೋಕೆ ಅದನ್ನ ಕೊಡೋ ಸ್ಥಿತಿಯಲ್ಲಿ ಯಾರು ಇಲ್ಲ. ಇವನ್ ಡಿ ಕೆ ಶಿವಕುಮಾರ್ ಕೂಡ ಇವತ್ತಿನ ವ್ಯವಸ್ಥೆಯಲ್ಲಿ ಅದನ್ನ ಹೇಳೋ ಸ್ಥಿತಿಯಲ್ಲಿ ಇಲ್ಲ. ಸಮುದಾಯಗಳ ಬೆಂಬಲ ಬಹಿರಂಗವಾಗಿದ್ರು ಕೂಡ ನೋಡಿ, ಈಗ ತಾನೇ ನೋಡಿದ್ವಿ ಬಿಹಾರ್ನಲ್ಲಿ ಒಬ್ಬ ಅತಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ, ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಇಬ್ರು ಸೇರಿ ಒಂದು ಪ್ರಚಂಡ ದಿಗ್ವಿಜಯ ಸಾಧಿಸಿದ್ದಾರೆ. ಕರ್ನಾಟಕದಲ್ಲಿ ಮತ್ತೆ ಅವರು RJD ಕೂಡ ಅದು ಸಮುದಾಯಗಳಿಂದ ಕೂಡ ಪ್ರಬಲವಾದ ಧ್ವನಿ ವ್ಯಕ್ತವಾಗ್ತಿರೋ ಸಂದರ್ಭದಲ್ಲಿ ಒಬ್ಬ ನಿತೀಶ್ ಕುಮಾರ್ ಒಂದೇ ಒಂದು ಕಪ್ ಚುಕ್ಕೆ ಇಲ್ಲ. ಇಂಥ ಹಗರಣ ಆಗಲಿ, ಭ್ರಷ್ಟಾಚಾರದ ಆರೋಪ ಆಗಲಿ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಪುತ್ರ ವ್ಯಾಮೋಹ ಯಾವುದೂ ಇಲ್ಲ. ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರಬಲ್ಲ ಅಂತ ಅವ್ರಿಗೆ ಇವರು ಅನಿವಾರ್ಯ ಆಗಿಲ್ಲ, ಅವ್ರಿಗೆ ಇವ್ರು ಅನಿವಾರ್ಯ ಆಗಿದ್ದು. NDA ಇರಲಿ, UPA ಇರಲಿ, ಮಹಾಗಠಬಂಧನ್ ಇರಲಿ, ಅವ್ರಿಗೆ ಇವ್ರ ವ್ಯಕ್ತಿತ್ವ ಅನಿವಾರ್ಯ ಆಗಿತ್ತು. ಪ್ರೆಷರ್ ಬಿಲ್ಡ್ ಆಗ್ತಾ ಇದೆಯಾ ಸಿದ್ದರಾಮಯ್ಯನವ್ರ ಮೇಲೆ ಅನ್ನೋ ಅನುಮಾನ, ಅದೊಂದು ಹೇಳಿಕೆ ಇವತ್ತಿನದ್ದು ಅದನ್ನ ರೆಡಿ ಮಾಡ್ಕೊಂಡು ಪ್ಲೇ ಮಾಡಬಹುದಾ ಅಂತ ಹೇಳಿ ಮಾಧ್ಯಮದವ್ರು ಪ್ರಶ್ನೆ ಕೇಳ್ತಾ ಇದ್ದ ಹಂಗೆ ಸಿಟ್ಟಾಗ್ಬಿಟ್ರು. ಐನೋ ಮಾಧ್ಯಮಗಳು ಬೆನ್ನು ಬಿದ್ದಿದ್ದಾರೆ, ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ಎಲ್ಲಿ ಸಿಕ್ಕಿದ್ರು ಕೂಡ ರಿಯಾಕ್ಷನ್ ನಾವು ಕೇಳ್ತಾ ಇದ್ದೀವಿ. ಆದರೆ ಬಹುಶಃ ಸಿದ್ದರಾಮಯ್ಯನವರ ಈ ರೀತಿಯ ಹೇಳಿಕೆಗಳು ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಬಿಲ್ಡ್ ಆಗ್ತಾ ಇದೆ, ಡೆಸ್ಪರೇಟ್ ಆಗ್ತಿದ್ದಾರೆ ಅನ್ನೋ ಅನುಮಾನಕ್ಕೆ ಕಾರಣವಾಗ್ಬಿಡುತ್ತಾ ಅನ್ನೋದು. ಅದಕ್ಕೆ ನಾನು ಉತ್ಕರ್ಷ್ ಅವರ ಹತ್ರ, ರವೀಂದ್ರ ರೇಷ್ಮೆ ಸರ್ ಹತ್ರ ಕೂಡ ಪ್ರತಿಕ್ರಿಯೆ ಕೇಳ್ತೀನಿ. ಅದಕ್ಕೆ ಮುಂಚೆ ಸಿದ್ದರಾಮಯ್ಯನವರ ಇವತ್ತಿನ ರಿಯಾಕ್ಷನ್ ಹೇಗಿತ್ತು ಗಮನಿಸಿ. ಏನ್ ನಿಮ್ಗೆ ಬುದ್ಧಿ ಇಲ್ವೇನ್ರಿ? ಬೆಳಿಗ್ಗೆ ಹೇಳಿದೀನಿ, ಪುನಃ ಅದನ್ನೇ ಕೇಳಿದ್ರಿ. ಅಂದ್ರೆ ಈ ಕೋಪ ಕೇವಲ ಮಾಧ್ಯಮದವ್ರ ಮೇಲೆ ಮಾತ್ರನ? ಉತ್ಕರ್ಷ್ ಅವರೇ, ನೀವು ಹೆಂಗ್ ಗಮನಿಸ್ತೀರಿ ಇದನ್ನ? ಮೇಡಮ್, ಇಲ್ಲ, ನನಗೆ ಬಹುಶಃ ಸಿದ್ದರಾಮಯ್ಯನವರ ಹಾವಭಾವ ನೋಡಿದ್ರೆ ಬಹುಶಃ ನನಗೆ ಗೊತ್ತಿಲ್ಲ ಏನು ಮೆಸೇಜ್ ಬಂದಿದೆ. ಬಹುಶಃ ಮುಖ್ಯಮಂತ್ರಿ ಸ್ಥಾನ ಬಿಡಬೇಕನ್ನೋ ಅಂತ ಮೆಸೇಜ್ ಬಂದಿದೆ, ಗೊತ್ತಿಲ್ಲ. ಯಾಕಂದರೆ ಅವರ ರಾಜಕೀಯ ಇತಿಹಾಸವನ್ನು ನೋಡಿದಾಗ ನನಗನ್ಸುವಂಥದ್ದು ಅಷ್ಟು ಸುಲಭವಾಗಿ ಕುರ್ಚಿ ಬಿಡ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯನವರಲ್ಲ. ಮತ್ತು ಭಾಳ ಪ್ರಮುಖವಾಗಿ ಇವತ್ತು ನಮಗೆ ಭಾಳ ಬೇಸರ ಆಗುತ್ತೆ. ಇವತ್ತು ಆ ಪೋಸ್ಟರ್ ವಾರ್ ನಾನು ನೋಡ್ತಾ ಇದ್ದೆ, CM DCM ಮಧ್ಯೆ ಪೋಸ್ಟರ್ ವಾರ್. ಇದು ಹೇಗಾಯ್ತು ನೋಡಿ, ಇದೇ ಪೋಸ್ಟರ್ ವಾರ್ ಮಾಡಿ ನಿಮ್ಮನ್ನ ಕೆಳಗಿಳಿಸಿದ್ದವರು ಅಂತ ಹೇಳಿ ಅದನ್ನ ಪ್ರೂವ್ ಮಾಡೋಕ್ಕಾಗಿಲ್ಲ. ವಾಟ್ ಎವರ್ ಸೆಡ್ ಅಂಡ್ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ತು, ಬಿಡಿ, ಅದು ಬೇರೆ ಚರ್ಚೆ. ನಾವು ಇವತ್ತು ಅದನ್ನೇ ಹೇಳ್ತಿರೋಂಥದ್ದು. ನಿಜವಾಗ್ಲೂ ಇವತ್ತು ಭಾಳ ಬೇಸರ ಆಗ್ತಿದೆ. ಮತ್ತೆ ಕಾಂಗ್ರೆಸ್ ಯಾವುದಾದ್ರೂ ನಾಯಕತ್ವವನ್ನು ಉಳಿಸ್ಕೊಳಕ್ಕಾಯ್ತಾ? ಇವತ್ತು ಸರ್ ಹೇಳ್ದಂಗೆ ಪಂಜಾಬ್ನಲ್ಲಿ ಅಮರೇಂದರ್ ಸಿಂಗ್ ಎಂತ ಒಳ್ಳೆ ನಾಯಕರು ಕಿತ್ ಬಿಸಾಕಿದ್ರು, ಜ್ಯೋತಿರಾದಿತ್ಯ ಸಿಂಧ್ಯಾ ಮಧ್ಯಪ್ರದೇಶದಲ್ಲಿ ಕಿತ್ ಬಿಸಾಕಿದ್ರು, ಜಿತೇನ್ ರಾಮ್ ಕುಮಾರ್ ಕಿತ್ ಬಿಸಾಕಿದ್ರು, ಸಚಿನ್ ಪೈಲಟ್ ಕಿತ್ ಬಿಸಾಕಿದ್ರು. ಎಲ್ಲರೂ ಕೂಡ ತುಳ್ಕೊಂಡ್ ಬಂದಿರ್ತಕ್ಕಂಥದ್ದೇ. ಯಾವ ನಾಯಕರನ್ನು ಕೂಡ ಬೆಳೆಸ್ತಕ್ಕಂಥ, ಪೋಷಿಸ್ತಕ್ಕಂಥ ಬದ್ಧತೆ ಇಲ್ಲ. ಮತ್ತೆ ಅವರೆಲ್ಲ ಯಾರು? ಅದೇ ಹಿಂದುಳಿದ ಸಮುದಾಯದವರೇ. ಇವತ್ತು ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ, ಒಬ್ಬ ಅತ್ಯಂತ ಹಿಂದುಳಿದ ಸಮುದಾಯ 1% ಇಲ್ಲ ಇಡೀ ದೇಶದಲ್ಲಿ, ಅಂತ ವ್ಯಕ್ತಿಯನ್ನ ನಾವು ಮುಖ್ಯಮಂತ್ರಿ ಮಾಡಿದಂಥದ್ದು, ಪ್ರಧಾನ ಮಂತ್ರಿ ಮಾಡಿದಂಥದ್ದು, ಬುಡಕಟ್ಟು ಸಮುದಾಯದಿಂದ ಬಂದಂತ ವ್ಯಕ್ತಿಗಳನ್ನು 2 ಬಾರಿ ರಾಷ್ಟ್ರಪತಿ ಮಾಡಿದಂಥದ್ದು. ರಾಜ್ಯದ ಮಾತಾಡಿ ಸರ್, ರಾಜ್ಯದಲ್ಲಿ ಅವಕಾಶ ಅಲ್ಲ, ಮುಂದಿನ ನಮಗೆ ಅಧಿಕಾರ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ ಬಹಳ ಕಮ್ಮಿ. ರಾಜ್ಯಾಧ್ಯಕ್ಷ ಪದವಿಯನ್ನೇ ಕಾಂಗ್ರೆಸ್ನವ್ರ ತರ ನಾವು ಡೋಂಗಿತನ ಮಾಡೋದಿಲ್ಲ. ಕಾಂಗ್ರೆಸ್ನವ್ರ ತರ ಡೋಂಗಿತನ ಮಾಡೋದಿಲ್ಲ. ರಾಜ್ಯಾಧ್ಯಕ್ಷ ಪದವಿಗೇನೆ ಪ್ರಬಲ ಸಮುದಾಯ ಅನ್ನೋದು ಶ್ರೀರಕ್ಷೆ ಆಗಿರೋ ಸಂದರ್ಭದಲ್ಲಿ ನೀವು ಹಿಂದುಳಿದವ್ರಿಗೆ ರಾಜ್ಯ ಬಿಜೆಪಿ ಮನ್ನಣೆ ಕೊಡುತ್ತೆ. ಐ ಡೋಂಟ್ ನೋ ಸರ್, ನನಗೆ ನಂದೇ ಆದ ಅನುಮಾನ ಇದೆ. KS ಈಶ್ವರಪ್ಪನವರು ಅಧ್ಯಕ್ಷರಾಗಿದ್ರು, ಅನೇಕ ಜನ ಅಧ್ಯಕ್ಷರಾಗಿದ್ರು. ಸೊ ಹಾಗಾಗಿ ಆ ಚರ್ಚೆ ಅದು ಪ್ರಸ್ತುತ ಅಲ್ಲ. ನಾವು ಅದನ್ನೇ ಹೇಳ್ತಿರುವಂಥದ್ದು. ಇವತ್ತಿನ ಪ್ರಸ್ತುತತೆಗೆ ಜನ ಇವತ್ತು ಚೀಮಾರಿ ಆಗ್ತಾ ಇದ್ದಾರೆ. ನೀವು ಎಲ್ಲ ಕುರ್ಚಿ ಕಿತ್ತಾಟ. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ದಯವಿಟ್ಟು ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಪರಿಸ್ಥಿತಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಒಬ್ಬ ಹಿರಿಯ ನಾಯಕರು, ಅವರು ಇವತ್ತು ಅತ್ಯಂತ ಅಸಹಾಯಕತೆಯಿಂದ ಮಾತನಾಡ್ತಾರೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಂತಂದ್ರೆ ನಿಜವಾಗ್ಲೂ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅನ್ನುವಂಥ ಗೊಂದಲ ಇಡೀ ಕರ್ನಾಟಕದ ಜನತೆಯಲ್ಲಿದೆ. ದಯವಿಟ್ಟು ಕಳಕಳಿಯ ಪ್ರಾರ್ಥನೆ, ನಿಮ್ಮ ಕುರ್ಚಿ ಕಿತ್ತಾಟ ಇರಲಿ ಸ್ವಾಮಿ. ಜನ ಸಾಯ್ತಾ ಇದ್ದಾರೆ ಇಲ್ಲಿ.
ದರೋಡೆಗಳಾಗ್ತಾ ಇದೆ, ರೈತರ ಸಮಸ್ಯೆಗಳಿದೆ, ದಯವಿಟ್ಟು ಅದನ್ನು ಕೇಳೋವಂಥ ಕೆಲಸ ಮೊದಲು ಕಾಂಗ್ರೆಸ್ನವ್ರು ಮಾಡ್ಲಿ ಅನ್ನೋಂಥದ್ದಷ್ಟೇ ನಮ್ಮ ಕಳಕಳಿಯ ಪ್ರಾರ್ಥನೆ. ಟಾನಿಕ್ ರೆಡಿ ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಬಂದ ತಕ್ಷಣ ಎಲ್ಲ ಟ್ರೀಟ್ಮೆಂಟ್ ಶುರುವಾಗುತ್ತೆ ಅಂತ ಹೇಳಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಮಾತು. ರವಿಕುಮಾರ್ ಸರ್, ಟಾನಿಕ್ ಅಂದ್ರೆ ಯಾವ ಥರದ್ದು ಇರಬೇಕು, ಯಾವ ಥರದ ಟಾನಿಕ್ ಕೊಟ್ರೆ ಈ ಕಾಂಗ್ರೆಸ್ ಪಾಳ್ಯದಲ್ಲಿರುವ ಈ ಕುರ್ಚಿ ಕಾಳಗ ಶಾಂತವಾಗಿ ಪರಿಹಾರ ಆಗಬಹುದು ಅಂತ ಹೇಳಿ ಸೇಮ್ ಪ್ರಶ್ನೆ ನಿಮಗೆ, ಸೇಮ್ ಪ್ರಶ್ನೆ ವೆಂಕಟರಾಮಯ್ಯ ಅವರಿಗೂ ಕೂಡ. ನೀವು ಉತ್ತರ ಕೊಡಿ ಮೊದಲು. ಇಲ್ಲಿ ನೀವೇ ಉತ್ತರ ಕೊಡಿ ಸರ್, ಟಾನಿಕ್ ಯಾವ ಥರ ಟಾನಿಕ್ ಅಂತ. ಅದು ಹೈಕಮಾಂಡಲ್ಲಿ ಯಾವ ಥರ ಡಿಸೈಡ್ ಮಾಡಿರ್ತಾರೆ, ಅವತ್ತಿನ ದಿನ ಮೊದಲ ದಿನ ಏನು ನಡೀತೋ ಅದ್ರ ಮೇಲೆ ಅವರು ಟಾನಿಕ್ ರೆಡಿ ಮಾಡಿರ್ತಾರೆ. ಅದು ಅವ್ರು ಕೊಟ್ಟಾದ್ಮೇಲೆ ಗೊತ್ತಾಗತ್ತೆ, ಅದಕ್ಕೆ ಮುಂಚೆ ಯಾರಿಗೂ ಗೊತ್ತಿಲ್ಲ. ಈಗ 2.5 ವರ್ಷ ಆಗಿ ಹೋಗಿದೆ, 2.5 ವರ್ಷ ಆದ್ಮೇಲೆ ಎಕ್ಸ್ಪೈರ್ ಆಗಿರಬಹುದೇನೋ ಆ ಟಾನಿಕ್. 2.5 ವರ್ಷದ ಹಿಂದೆ ರೆಡಿ ಮಾಡಿದ್ದು, ಈಗ ಒಂದು ಹೊಸ ಟಾನಿಕ್ ನ ಅವಶ್ಯಕತೆ ಇರಬಹುದೇನೋ? ಇಲ್ಲ 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 ಇಲ್ಲ, ಆ ಥರ ಏನಿಲ್ಲ. ಹಳೆ ಟಾನಿಕ್ಕೆ ಕೊಡ್ತಾರೆ, ಅದನ್ನೇ ರೀಪ್ಲೈ ಮಾಡ್ತಾರೆ. ಮೇಡಮ್, ಆ ಟಾನಿಕ್ ಏನಾನ ಇದ್ದಿತ್ತು ಅಂತಂದಿದ್ರೆ ಅವತ್ತೇನೆ ಕೊಟ್ಟಿರೋದು, ಹೇಳಿದ ತಕ್ಕಂಗೆ ನಡ್ಕೊಂಡಿರೋರು ಅಂತ ನನ್ನ ಭಾವನೆ. ಯಾಕೆಂದರೆ ಕಳೆದ ಒಂದು 15 ದಿವಸನೂ ಆಗಿರಲಿಲ್ಲ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಂತ ಇದೇ ಹೇಳಿಕೆಗಳನ್ನ ತಮ್ಮ ಮಾಧ್ಯಮಗಳ ಮುಖಾಂತರನೂ ಸಹ ಹೇಳಿದ್ದು ಸತ್ಯಕ್ಕೆ ಹತ್ತಿರವಾಗಿರುವಂಥದ್ದು. ಸೊ ಅದರಿಂದ ಯಾವುದೇ ಏನಾಯ್ತು, ಅವಕಾಶ ಸಿಕ್ಕಿದ್ರೆ ಎಷ್ಟೊತ್ತಿಗೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ರೀಶಫಲ್ ಆಗಿರ್ಬೇಕು, ಆಗ್ಲಿಲ್ಲ. ಇವಾಗ ಆ ವಿಷಯ ಅಲ್ಲಿಂದನೇ ಬಂದಾಗ ಅದಕ್ಕೆ ಯಾವುದೇ ರೀತಿ ಟಾನಿಕ್ಕು ಅದೇ ಟಾನಿಕ್ನೇ ಇವತ್ತಿನ ದಿವಸ ಫಲಪ್ರದ ಆಗಿ ಅವಕಾಶ ಸಿಗುತ್ತೆ ಅನ್ನೋದು ಒಂದು ಬೈಕೆ. ರವೀಂದ್ರ ರಶ್ಮಿ ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಪ್ರೆಷರ್ ಬಿಲ್ಡ್ ಆಗ್ತಿರೋದು ಅವರ ಹಾವಭಾವದಿಂದ ನಾವು ಅಬ್ಸರ್ವ್ ಮಾಡಿದ್ರೆ ಇರಬಹುದೇನೋ ಅನ್ನೋ ಅನುಮಾನ ಬರ್ತಿದೆ. ಇಲ್ಲ, ಅವ್ರ ಸ್ಥಾನದಲ್ಲಿ ನೀವೇ ಇದ್ರು ಕೂಡ ಪದೇ ಪದೇ ಅದೇ ಪ್ರಶ್ನೆ ಕೇಳಿ ದಿನ ಕೇಳ್ತಾ, ದಿನಕ್ಕೆ 10 ಸಾರಿ ಕೇಳ್ತಾ ಇದ್ರೆ ಯಾರಿಗಾದ್ರೂ ತಲೆ ಚುಟ್ಟು ಹಿಡಿಯುತ್ತೆ, ಅದೇ ತರದ ಪ್ರತಿಕ್ರಿಯೆ ಬರುತ್ತೆ. ಅದನ್ನು ಹೊರತುಪಡಿಸಿ ನೋಡಿ, ಸೋನಿಯಾ ಗಾಂಧಿ ಅವರು ಮೊದಲಾದ್ರೆ ಅಂತಃಕರಣ ಕರೆಗೆ ಬಿಡ್ತಿತ್ತು, ಅವ್ರನ್ನ ಮಾತಾಡ್ಬಿಟ್ರೆ ಕೇಳ್ಬಿಟ್ಟು. ಈಗ ಹಾಗಾಗ್ತಾ ಇಲ್ಲ. ಅಶೋಕ್ ಗೆಹ್ಲೋಟ್ ಅವ್ರಿಗೆ AIC ಅಧ್ಯಕ್ಷರಾಗಿ ಬನ್ನಿ ಅಂತಂದ್ರೆ ಬರ್ತೀನಿ, ಆದ್ರೆ ಮುಖ್ಯಮಂತ್ರಿ ಪದವಿ ಕೇಳ್ಬೇಡಿ, ಇದ್ರು ಬೇಕು ಅದು ಬೇಕು ಅಂತ ಕೇಳ್ಬಿಟ್ರು. ಅಕಸ್ಮಾತ್ ಸಿದ್ದರಾಮಯ್ಯ ಕೂಡ ಅದೇ ತರ ಪಟ್ಟು ಹಿಡಿದ್ರೆ ಹೆಂಗೆ? ಅಶೋಕ್ ಗೆಹ್ಲೋಟ್ ಅನುಭವ ಆದಾಗಿಂದ ಸಿದ್ದರಾಮಯ್ಯನವ್ರನ್ನ ಕದರ್ಸೋಕ್ಕಿಂತ ಮುಂಚೆ 10 ಬಾರಿ ಯೋಚನೆ ಮಾಡ್ಬೇಕಾಗಿದೆ ಅಷ್ಟೇ. ಯಾಕೆ ಇವ್ರತ್ತೆ ಆಮೇಲೆ ಯಾವ ರೀತಿ ಬಿಜೆಪಿಗೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಭದ್ರ ಕೊಟ್ಟರು, ಕಾಂಗ್ರೆಸ್ಗೆ ಇಡೀ ಭಾರತದಲ್ಲೇ ಕರ್ನಾಟಕನೇ ಭದ್ರ ಕೊಟ್ಟೆ. DK ಶಿವಕುಮಾರ್, ಸಿದ್ದರಾಮಯ್ಯನಂತ ಬೇರು ಮಟ್ಟದ ನಾಯಕರು ಎಲ್ಲೂ ಮಾಸ್ ಲೀಡರ್ಗಳು. ಹಂಗಾಗಿ ಅವ್ರಿಗೂ ಖಂಡಿತವಾಗಿ ಒಂದು ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡಿದ್ರು. ಅದಕ್ಕೆ ಅವರೇ ಕಾರಣ. ಆ ಒಳ ಒಪ್ಪಂದ ಮಾಡಿಸಲೇಬಾರ್ದಾಗಿತ್ತು, ಅಥವಾ ಮಾಡಿದ್ರೆ ಜೆಂಟಲ್ಮನ್ಸ್ ಅಗ್ರಿಮೆಂಟ್ ಒಪ್ಕೊಳ್ಳಿ ಅಂತ ಹೇಳಬೇಕಾಗಿತ್ತು. ಆಮೇಲೆ ಇನ್ನೊಂದು, ಇವರು DK ಶಿವಕುಮಾರ್ ಆ ಕುಟುಂಬಕ್ಕೆ ಆತ್ಮೀಯರಾಗಿದೆ, ಯಾಕಂದ್ರೆ ಈಸ್ ಎ ಗ್ರೇಟ್ ಪೊಲಿಟಿಕಲ್ ಮ್ಯಾನೇಜರ್ ಅಂತ. ಆದರೆ ಭಾರತ್ ಜೋಡೋ ಯಾತ್ರೆನಲ್ಲಿ ಸಿದ್ದರಾಮಯ್ಯನವ್ರ ಸಂಪರ್ಕಕ್ಕೆ ಬಂದರು ರಾಹುಲ್ ಗಾಂಧಿ. ಹ್ಯಾಸ್ ಬಿಕಮ್ ಇಸ್ ಐಡಿಯಾಲಜಿಕಲ್ ಮೆಂಟರ್. ಅಲ್ಲಿ ತನಕ ಏನೇನೋ ನಫರತ್ ಕಾ ಬಜಾರ್, ಮೊಹಬ್ಬತ್ ಕಾ ದುಕಾನ್ ಮಾತಾಡ್ತಾ ಇದ್ದವರು ಸಿದ್ದರಾಮಯ್ಯನವ್ರ ಜೊತೆ 16 ದಿವಸ ಕರ್ನಾಟಕದಲ್ಲಿ ವಾಕ್ ಮಾಡಿದ್ರಲ್ಲ, ತಕ್ಷಣ ಸಾಮಾಜಿಕ ನ್ಯಾಯದ ಕಡೆ ಅವ್ರು ಹೊರಗೆ ಅವ್ರು ಇಡೀ ರಾಜಕೀಯ ದೃಷ್ಟಿಕೋನವನ್ನು ಬಚ್ಚಿದ್ದೆ ಸಿದ್ದರಾಮಯ್ಯ. ಇವತ್ತು ಅವ್ರ ಐಡಿಯಾಲಜಿಕಲ್ ಮೆಂಟರ್. ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತಿ, ಜಾತಿ ಮೀಸಲಾತಿ ಅಂತ ಅವ್ರು ಮಾತಾಡ್ತಿರುವಾಗ ಸಿದ್ದರಾಮಯ್ಯನವ್ರನ್ನ ಸುಲಭವಾಗಿ ಬಿಡ್ಲಿಕ್ಕೂ ಕೂಡ ಅವ್ರಿಗೂ ಸ್ವಲ್ಪ ನೋವಾಗ್ತಾ ಇರುತ್ತೆ. ಆದ್ರೆ ಅದೇನೇ ಇರಲಿ, ಡ್ಯಾಮೇಜ್ ಆಗೋದು ಆಗೋಗ್ಬಿಟ್ಟಿದೆ. ಬಿಹಾರ್ ಚುನಾವಣೆ ಸೋತಿದ್ದೀವಿ, ಎಲ್ಲ ಆಯಿತು, ಮೋದಿನ ಸೋಲಿಕ್ಕಾಗಲಿಲ್ಲ. ಈ ಕಳ್ಕೊಳ್ಳೋದೇನಿದೆ? ಒಂದು ಹೊಸ ಪ್ರಯೋಗ ಯಾಕೆ ಮಾಡಬಾರ್ದು? ಯಥಾಸ್ಥಿತಿ ಮುಂದುವರಿಸೋದು, ಬದಲಾವಣೆ ಯಾಕೆ ತರಬಾರ್ದು ಅನ್ನೋ ಒಂದು ಆಲೋಚನೆ ಬರ್ಬೋದು. ಸೊ ಸಿದ್ದರಾಮಯ್ಯನವ್ರಿಗೆ ಸಮಾಧಾನ ಮಾಡಿ ಒಪ್ಪಿಸ್ಬೋದು. ಯಾಕಂದ್ರೆ ಚೇಂಜ್ ಈಸ್ ಅ ರೂಲ್ ಆಫ್ ಲಾ, ರೂಲ್ ಆಫ್ ನೇಚರ್. ಪ್ರಕೃತಿಯ ಸಹಜ ನಿಯಮ ಬದಲಾವಣೆ. ನಾನು ಹೇಳಿದ್ನಲ್ಲ, ಈ ಪ್ರಶ್ನೆ ಇನ್ನೊಂದು ವರ್ಷಕ್ಕೆ ಮೋದಿಯವರು ಎದುರಿಸಬೇಕಾಗಿ ಬರುತ್ತೆ. ಎಷ್ಟು ದಿವಸ ಇರ್ತಾರೆ, ಬೇರೆಯವ್ರು ಬಿಟ್ಕೊಡಿ ಅಂತ. ಸೊ ಸಿದ್ದರಾಮಯ್ಯನವರು ಕೂಡ ಕಾಲಧರ್ಮ ಅವ್ರಿಗೆ ವಿರುದ್ಧವಾಗ್ತಾ ಇದೆ ಅಂತ ಕಾಣುತ್ತೆ. ಕೆಲವರು ಸ್ವಾಮೀಜಿ ಕೆಲವರು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋ ಪ್ರಯತ್ನವೇ ದುಸ್ಸಾಹಸ. ಅವರನ್ನ ಕೆಳಗಿಳಿಸ್ಬಿಟ್ರೆ ಕೇವಲ ಸರ್ಕಾರ ಮಾತ್ರವಲ್ಲ, ಇಡೀ ಕಾಂಗ್ರೆಸ್ ಪಕ್ಷವೇ ಸರ್ವನಾಶ ಆಗೋಗ್ಬಿಡುತ್ತೆ. ರಾಜಣ್ಣ ಅವರು ಹಿರಿಯ ಸಚಿವರಾಗಿದ್ದವರು, ಈಗ ಮಾಜಿ ಸಚಿವರು, ಹಿರಿಯ ನಾಯಕರು, ಅವರು ಹೇಳ್ಬಿಡ್ತಾರೆ DK ಶಿವಕುಮಾರ್ ಅವರನ್ನ CM ಮಾಡಿದ್ವಿ ಅಂತಂದ್ರೆ ಕಾಂಗ್ರೆಸ್ ಆಫೀಸಿಗೆ ಬೀಗ ಹಾಕ್ಬೇಕಾಗತ್ತೆ ಅಂತ ಹೇಳಿ. ಇಲ್ಲ ಮೇಡಮ್, ಆ ಥರ ಏನು ಆಗೋದಿಲ್ಲ. ಈಗ ಅವರು ಸಮರ್ಥಿದ್ದಾರೆ, ಅವರೆಲ್ಲ ಸಾಧಕ ಬಾಧಕ ವಿಚಾರ ಮಾಡಿ ಅವರೆಲ್ಲ ಮಾಡ್ತಾರೆ, ರಾಜಕೀಯ ಮಾಡ್ತಾರೆ. ಅವರು ಯಾರು ಹೇಳ್ತಾರಲ್ಲ, ಅವರು ಜೈಲಿಗೆ ಹೋಗಿ ಬಂದವರು ಅವ್ರಿಗೆ ಕೊಟ್ಟ ಸೂಕ್ತನ ಅಂತ ಹೇಳ್ತಾರೆ. ಇನ್ನೊಬ್ರು ಯಾರು ಸ್ವಾಮೀಜಿಯವ್ರು ಹೇಳಿದಾರೆ ಅಂತ ಹೇಳ್ರಿ. ಅಲ್ಲ, ಜೈಲ್ದಾಗ ಇದ್ದಾಗ ಟಿಕೆಟ್ ಕೊಡ್ತಾರಲ್ರಿ ಸರ್ಕಾರ ಇವರಿಗೆ. ಎಲ್ಲಿ ಜೈಲ್ದಾಗ ಯಾರು ಕೊಡ್ತಾರ ಅಲ್ಲೇ ಟಿಕೆಟ್ ಕೊಡ್ತಾರೋ.
ಅಲ್ಲಿಂದ ಜೈಲ್ದಾಗ ಕೂತ ಆರಿಸ್ತಾರೆ ಇವ್ರ ಜೈಲ್ದಾಗ ಅವ್ರು ಜೈಲ್ದಾಗ ಇರ್ತಾರೋ ಇಲ್ಲಿ ಅಲ್ಲಿ ಅಧಿಕಾರ ಮಾಡ್ತಾರೋ ಇದಕ್ಕೆ ಈ ಒಂದು ಆಡಳಿತಕ್ಕೆ ಯಾರ ಹೇಳೋರು ಇದಕ್ಕೆ ಈ ಆಡಳಿತ ತಪ್ಪಲ್ಲ. ಸಮಾಜದ ಆಗು ಹೋಗುಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀವಿ ಸ್ವಾಮೀಜಿ ಅವರೇ. ನಿಮಗನ್ನಿಸುತ್ತಾ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅಥವಾ ಅವರಾಗೆ ಇಳಿದ್ರೂ ಸರ್ಕಾರವೇ ಬಿದ್ದು ಹೋಗೋ ಪರಿಸ್ಥಿತಿ ಬರಬಹುದು ಅಂತ ಹೇಳಿ ತಮಗ ಅನ್ಸುತ್ತಾ ಅಂತ? ಇಲ್ಲ ಈಗಾಗಲೇ ಸಿದ್ದರಾಮಯ್ಯ ತಳಗಿಳಿದಾರೆ, ಸರ್ಕಾರ ಇದನ್ನಾಗೋದಿಲ್ಲ. ಆದರೆ ಮತ್ತೊಂದಿಟ್ಟು ಒಳ್ಳೇದಾಗ್ಬೋದು ವಿನ ಅದು ಕೆಟ್ಟಾಗೋದಿಲ್ಲ. ಯಾಕೆ ಅಂತಂತ ಕೇಳಿದ್ರೆ ಇವ್ರು ಆಡಳಿತ ಮಾಡಿದ್ದಾರೆ, ಇಲ್ಲಿ 2 ವರ್ಷ ಮಾಡಿದ್ದಾರೆ, ಈಗ ಹಿಂದೆ 5 ವರ್ಷ ಮಾಡಿದ್ದಾರೆ. ಅವರು 2.5 ವರ್ಷ ಡಿ ಕೆ ಶಿವಕುಮಾರ್ ಕೊಟ್ಟು ನೋಡಲ್ಲ ಅವರು ಅಧಿಕಾರ ಹೆಂಗೆ ಮಾಡ್ತಾರೋ, ಅವ್ರ ಅಧಿಕಾರ ಹೆಂಗೆ ಚಲಾವಣೆ ಮಾಡ್ತಾರೋ, ಇನ್ನೊಬ್ರದ್ದು ಒಂದಿಟ್ಟು ನೋಡಲ್ಲ. ನಾನೇ ಈ ಹಿಂದೆ ನಾನೇ ಮಾಡಿದ್ದೇನೆ, ಮುಂದೆ ನಾನೇ ಮಾಡಬೇಕು, ಇಷ್ಟು ಹಿಂದೆ ಬಜೆಟ್ ಮಂಡಿಸಿದ್ದೀನಿ, ಮುಂದಿಟ್ಟು ಮತ್ತು ನಾ ಬಜೆಟ್ ಮಂಡಿಸ್ಬೇಕು, ಮುಂದೆ ನಾ ಹಿಂಗೆ ಸಾಧನೆ ಮಾಡಬೇಕು ಅನ್ನುವಂಥ ವಿಚಾರ. ನಾನೇ ಬಜೆಟ್ ಮಾಡ್ತೀನಿ, ನಾನೇ ಬಜೆಟ್ ಬಜೆಟ್ ಮಂಡನೆ ಮಾಡ್ತೇನೆ, ಇಷ್ಟು ಮಾಡಿನಿ ಅಷ್ಟು ಮಾಡಿನಿ ಅನ್ನೋದು ಬಿಟ್ಟ ಅವ್ರು ಸಹ ಡಿ ಕೆ ಶಿವಕುಮಾರ್ ಕೊಟ್ಟು ನೋಡಲಿ ಅವ್ರು ಹೆಂಗೆ ಮಾಡ್ತಾರೆ ನೋಡಲ್ಲ. ಅವರು ಅದ ಪಕ್ಷದವ್ರು, ಅವರು ಅಣ್ಣ ತಮ್ಮಂಗ ಕೈ ಹಿಡಿದು ಮೆಲಾಸಿದಾರು. 2.5 ವರ್ಷ ಇವರಿಗೆ ಸಹಕಾರ ಕೊಟ್ಟಿದ್ದಾರೆ. ಇವರು 2.5 ವರ್ಷ ಅವ್ರಿಗೆ ಸಹಕಾರ ಯಾಕೆ ಕೊಡಬಾರ್ದು? ಅವ್ರು ಯಾಕೆ ಅವ್ರಿಗೆ ಸಹಕಾರ ಕೊಟ್ಟು ಅವ್ರಿಗೆ ಅಧಿಕಾರ ಕೊಡಬಾರ್ದು? ಒಂದು ಸಾಮಾಜಿಕ ದೃಷ್ಟಿಯಲ್ಲೇ ನಾನು ಅದೇ ಪ್ರಶ್ನೆಯನ್ನ ವೆಂಕಟರಾಮಯ್ಯ ಅವ್ರಿಗೂ ಕೇಳ್ತೀನಿ, ಉತ್ಕರ್ಷ್ ಅವರು ಕೂಡ ಉತ್ತರ ಕೊಡ್ಲಿ. ಮೊದಲು ವೆಂಕಟರಾಮಯ್ಯ ಅವ್ರಿಗೂ ಉತ್ತರ ಕೊಡ್ಲಿ. ಇನ್ ಕೇಸ್ ಈ ಮಾತುಕತೆ ಆಗಿದ್ದು ನಿಜ ಅಂತ ಹೇಳಿ, ಜೆಂಟಲ್ಮೆನ್ಸ್ ವರ್ಡ್ ಅಂತ ಹೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಟ್ರು ಕೂಡ ಸಹಾಯ ಸಹಕಾರ ಅನ್ನೋ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದುವರಿಯುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಳ್ಬಹುದಾ ಸರ್ ಸಿದ್ದರಾಮಯ್ಯನವ್ರ ಕಡೆಯಿಂದ, ಅಥವಾ ಅವ್ರ ಬೆಂಬಲಿತರು ಯಾರೆಲ್ಲ ಈಗ ಮಾತನಾಡ್ತಿದ್ದಾರೆ ಅವ್ರ ಕಡೆಯಿಂದ? ಅಲ್ಲ, ಅದು ಈಗ ಏನು ತೀರ್ಮಾನ ಆದ್ಮೇಲೆ ಹೇಳಿಕೆ ಕೊಡಬಹುದು. ಸತೀಶ್ ಜಾರಕಿಹೊಳಿ ಅವರಂತೂ ನನಗೆ ಗೊತ್ತಿಲ್ಲ, ನೇರವಾಗೇನೆ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿದೆ ಅವರ ಹಾವಭಾವಗಳು. ಪರಮೇಶ್ವರ್ ಅವರು ನಾನು ಕೂಡ ಇದ್ದೀನಿ ಮುಖ್ಯಮಂತ್ರಿ ರೇಸ್ನಲ್ಲಿ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಾವು ಒಪ್ಪೋದಿಲ್ಲ ಅನ್ನೋದ್ರ ಸೂಚನೆ ಅಲ್ಲ. ಕಾರಣ ಏನಂದ್ರೆ ತಾವುಗಳು ತಮ್ಮ ಮಾಧ್ಯಮಗಳಲ್ಲೇನೆ ಒಂದು ಸಮೀಕ್ಷೆ ತೋರಿಸಿದ ಪ್ರಕಾರ ಒಂದು ಜನರಲ್ ಆಗಿ ಒಂದು ಪಕ್ಷ JDSಗೆ 45% ಒಕ್ಕಲಿಗರು ಓಟ್ ಹಾಕ್ತಾರೆ, ಮತ್ತು 22% ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ಮತ್ತು BJPಗೆ 60% ಮೇಲೆ ಲಿಂಗಾಯತರು ಓಟ್ ಹಾಕ್ತಾರೆ. ಮಿಕ್ಕಿದ 5 ಓಟ್ಗಳು ಏನಿದಾವೆ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಅವರು ಒಂದು ಪ್ರಕಾರ ಹೇಳಿರೋಂಥ ಸ್ಟೇಟ್ಮೆಂಟ್ ರಾಜಣ್ಣ ಅವ್ರದ್ದು. ಸೊ ಆ ಒಂದು ವಿಚಾರಕ್ಕೆ ಅದು ಮುಂದಿನ ದಿನ ಇವರು ಏನು ಹೇಳಿಕೆ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಉತ್ಕರ್ಷ್ ಅವರು, ನಿಮಗನ್ಸುತ್ತಾ ಒಂದು ಸ್ಮೂತ್ ಸೊಲ್ಯೂಷನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಹೊರಗಿಡೋದು ಸುಲಭದ ಪರಿಸ್ಥಿತಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಮೇಡಮ್. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ವೀಕ್ ಇದೆ. ಇವತ್ತು ಖುದ್ದು ರಾಷ್ಟ್ರೀಯ ಅಧ್ಯಕ್ಷರೇ ನಿರ್ಣಯವನ್ನು ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ನಿಲುವು ಬಹಳ ಸ್ಪಷ್ಟವಿದೆ. ಇವ್ರು ಯಾರನ್ನಾದರೂ CM DCM ಮಾಡ್ಕೊಳ್ಳಿ, ಇವತ್ತಿರ್ತಕ್ಕಂಥ ಸರ್ಕಾರದ ವ್ಯವಸ್ಥೆಯನ್ನು ಯಾರೇ ಬಂದರೂ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಬಟ್ ಒಂದೇ ಒಂದು ಇತಿಹಾಸದ ಒಂದು ಮಾಹಿತಿಯನ್ನು ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸಿದ್ದರಾಮಯ್ಯ ಸಾಹೇಬರು 2006ರಲ್ಲಿ ತಮ್ಮ ರಾಜಕೀಯದ ಅತ್ಯಂತ ಒಂದು ಕಷ್ಟದ ಸನ್ನಿವೇಶವನ್ನು ಅನುಭವಿಸ್ತಾರೆ ಚಾಮುಂಡೇಶ್ವರಿ. ಬಹುಶಃ ವೆಂಕಟರಮಣ ಸರ್ಗೂ ಗೊತ್ತಿರುತ್ತೆ. ಆಗ ಆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಭುಜಕ್ಕೆ ಭುಜ ಕೊಟ್ಟು ನಿಲ್ಲುವಂಥದ್ದು ಇದೆ ಡಿ ಕೆ ಶಿವಕುಮಾರ್ ಅವರು. ಇವೆಲ್ಲ ಇತಿಹಾಸದ ಮಾಹಿತಿಗಳಿದೆ ಅಲ್ಲ, ಕೇಳಿ. ನಾನು ಆ ಇತಿಹಾಸದ ಮಾಹಿತಿಯನ್ನು ಜನಗಳಿಗೆ ಹೇಳ್ತಾ ಇದ್ದೀನಿ ಸರ್. ಸೊ ಹಾಗಾಗಿ ಆ ನಿರ್ಣಯಗಳನ್ನ ಮಾಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಕಾಂಗ್ರೆಸ್ಗೆ ಸೀಮಿತ. ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿದೆ. ಇವತ್ತಿರ್ತಕ್ಕಂಥ ಈ ವ್ಯವಸ್ಥೆಯನ್ನ ಡಿ ಕೆ ಶಿವಕುಮಾರ್ ಅವರು ಬಂದ್ರು, ಇನ್ಯಾರೇ ಕಾಂಗ್ರೆಸ್ನವ್ರು ಬಂದ್ರು ಕೂಡ ಇವತ್ತು ಸತ್ತೋಗಿರ್ತಕ್ಕಂಥ ಈ ವ್ಯವಸ್ಥೆಯನ್ನ ಮುಂದಕ್ಕೆ ತಗೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಯಾರು ಇವತ್ತು ಬಹಳ ದುರ್ದೈವ ಅಂತಂದ್ರೆ ನೀವೇ ನೋಡಿ ಮೇಡಮ್, ಕಳೆದ 10 ದಿವಸದಿಂದ ಮತ್ತೊಂದು ಚುನಾವಣೆ, ಮತ್ತಷ್ಟು ಹೊರೆ ಜನರೀಗ. ಚುನಾವಣೆ ಬೇಡ, ಇವತ್ತು ನೀವು 140 ಶಾಸಕರನ್ನ ನಮಗೆ ಕೊಟ್ಟಿದ್ದಾರೆ ಅಂತ ಹೋಗಿದ ಕಡೆ ಎಲ್ಲ ಭಾಷಣ ಮಾಡ್ತೀರಲ್ವಾ? ಹಾಗಾದ್ರೆ ಒಂದು ನಿರ್ಣಯ ತಗೊಳ್ಳಿ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್, ಕಾಂಗ್ರೆಸ್ನ ನಾಯಕರು ಅಷ್ಟು ಅಸಮರ್ಥ? ಇದನ್ನ ಜನ ಕೂಡ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ. ನೋಡಿ, ನಿಮ್ದು ಅಷ್ಟು ಬಲಿಷ್ಠ ಹೈಕಮಾಂಡ್ ಇದ್ರು ಕೂಡ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಮಾಡಕ್ಕಾಗಲ್ಲ. ಬೀದಿ ರಂಪಾಟ ಮಾಡ್ತಾ ಇಲ್ಲ, ಬೀದಿ ರಂಪಾಟ ಮಾಡ್ತಾ ಇಲ್ಲ, ಜಾತಿಗಳನ್ನ ಎತ್ಕಟ್ಟುವಂತ ಕೆಲಸ ಮಾಡಲ್ಲ. ಸಮರ್ಥನೆ ಆಯ್ಕೆ ಮಾಡ್ತೀವಿ ನಾವು. ಈಗ ಎಲ್ಲ ಪಕ್ಷಗಳು ಎಲ್ಲ ತರ ನಡ್ಕೊಂಡ್ ಬರುತ್ತೆ. ಇದೇ ಇವತ್ತು ಎಷ್ಟೋ ನಾಯಕರುಗಳು ಮಾತಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಎಷ್ಟು ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಅವ್ರ ಅಧ್ಯಕ್ಷರಾದಾಗಿಂದ ಅವ್ರಗಳ ಜೊತೆ ಇವರೆಲ್ಲ ಊರೂರು ಸುತ್ತಕ್ಕೆ ಹೋಗಿದ್ರೆ ಅದನ್ನು ಮಾತಾಡ್ತಿರ್ಲಿಲ್ಲ ಇವತ್ತಿನ ದಿನ. ಯಾಕೆಂದ್ರೆ ಅವತ್ತಿನ ದಿನ ಡಿ ಕೆ ಶಿವಕುಮಾರ್ ಒಂದು ಹಳ್ಳಿಲು ಜನನ ಸಂಘಟನೆ ಮಾಡಿದಂತ ಡಿ ಕೆ ಶಿವಕುಮಾರ್ ಬಗ್ಗೆ ಎಷ್ಟೊಂದು ಜನ ಮಾತಾಡ್ತಾ ಇದ್ದಾರಲ್ಲ. ಬಂದಿರೋರು ಮಾತಾಡ್ಲಿ, ಅವ್ರ ಜೊತೆ ಯಾರ್ಯಾರಿದ್ರು, ಯಾವತ್ತೋ ಒಂದಿನ ಬಂದು ಅವ್ರ ಜೊತೆ ಓಡಾಡೋದಲ್ಲ. ಏನು 7 ವರ್ಷ 8 ವರ್ಷಗಳ ಕಾಲ ಅವ್ರು ಇದ್ರು, ಅವತ್ತು ಯಾರ್ಯಾರು ಅವ್ರ ಜೊತೆ ಇದ್ರು.
ಬಟ್ ಅವ್ರು ಎಲ್ಲಾ ಸಮುದಾಯರು ಕರ್ಕೊಂಡು ಹೋಗ್ತಾ ಇದಾರೆ ಹೊರತು ಡಿ ಕೆ ಶಿವಕುಮಾರ್ ಒಬ್ಬರೇ ಹೋದವರಲ್ಲ. ಆಯ್ತು, ಬಟ್ ಆದರೆ ಅವರ ಸಂಘಟನೆ ಶ್ರಮಕ್ಕೆ ಪ್ರತಿಫಲ ಬೇಕು ಕೊಡಿ. ಅಂತ ನೀವು ಕೇಳ್ತಿದ್ದೀರಿ. ರವೀಂದ್ರ ರಶ್ಮಿ ಸರ್, ಕಡೆದಾಗಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಸರ್ಕಾರ ಪತನವಾಗತ್ತೆ, ಇಡೀ ಅಹಿಂದ ಸಮುದಾಯ ಕಾಂಗ್ರೆಸ್ನಿಂದ ಆಚೆ ಬಂದು ಕಾಂಗ್ರೆಸ್ ಕೂಡ ಪಕ್ಷ ಕೂಡ ಅತ್ಯಂತ ಪ್ರಬಲವಾದ ಡ್ಯಾಮೇಜ್ ಅನ್ನ ಫೇಸ್ ಮಾಡುತ್ತೆ ಅನ್ನೋ ಹೇಳಿಕೆಗಳನ್ನ ಈ ಕ್ಷಣಕ್ಕೆ ಎಷ್ಟರ ಮಟ್ಟಿಗೆ ಇಲ್ಲ ಅದು ಆಗಲ್ಲ. ಆ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ, ಕಾಂಗ್ರೆಸ್ನ ಕೇಡರ್ಗಳು ಎಂಥವ್ರು ಇದಾರೆ ಅಂದ್ರೆ ಪಾಪ ನಾನು ನೋಡ್ತಾ ಇದ್ದೀನಿ, 50 ವರ್ಷದ ಕೆಲವರು ನೋಡಿದ್ದೀನಿ. ಅವ್ರ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ದೇ ಇರಲಿ, ಇವತ್ತು ಸಿಟಿ ಬಸ್ಸಲ್ಲಿ ಓಡಾಡ್ಕೊಂಡ್ಬಿಟ್ಟು ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಜೈ ಅಂತಿರ್ತಾರೆ. ಅವರೆಲ್ಲ ಇಂದಿರಾ ಗಾಂಧಿ ಕಾಲದವರು. ಇವತ್ತು ಕೊಡೋ ತಮ್ಮ ನಾಯಕರು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಒಯ್ದಾಡ್ತಿರ್ತಾರೆ, ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾರೆ. ಕಾರ್ಯಕರ್ತರು ಕಾಂಗ್ರೆಸ್ ಕೇಡರ್ಸ್ ಇದೆ ಅಲ್ಲ, ಅದು ಅನ್ಪೇಯ್ಡ್ ಕೇಡರ್ಸ್. ಇವತ್ತಿಗೂ ಅವ್ರು ನಿಷ್ಠಾವಂತರಾಗಿ, ಅದೇ ಅವ್ರ ಶಕ್ತಿ. ಬಹುಶಃ ಡಿ ಕೆ ಶಿವಕುಮಾರ್ ಅದನ್ನೇ ಒತ್ತು ಹೇಳ್ತಾರೆ, ಕಾರ್ಯಕರ್ತರಿಂದ ನಮ್ಮ ಪಕ್ಷ, ಅವರಿಂದ ನಾವು ಅಂತ ಹೇಳ್ತಾ ಇರ್ತಾರೆ. ಹಂಗೆ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ, ಕಾಂಗ್ರೆಸ್ ಪಕ್ಷ ಹಾಳಾಗುತ್ತೆ, ಏನೂ ಆಗಲ್ಲ. ಈ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಸೊಗಸೆ ಅದು, ಯಾರು ಅನಿವಾರ್ಯರಲ್ಲ ಇದರಲ್ಲಿ. ಗಾಂಧಿ ನೆಹರು, ಇದು ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲ ಹೋದ್ಮೇಲೆ ಕೂಡ ಕಾಂಗ್ರೆಸ್ ಪಕ್ಷ ಸಾಗಿ ಬಂದಿದೆ. ಸರಿ. ಒಂದ್ ರೀತಿಯಲ್ಲಿ ಅನ್ಸರ್ಟೇನ್ ಆಗಿರುವ, ಅಂದ್ರೆ ಏನಾಗುತ್ತೋ ಅನ್ನೋ ಗೊಂದಲಕ್ಕೆ ಕಾರಣವಾಗಿರುವ ಪರಿಸ್ಥಿತಿ. ಕಾಂಗ್ರೆಸ್ ಒಂದು ಪಕ್ಷವಾಗಿ ಮಾತ್ರ ಇದ್ದಿದ್ರೆ ಬಹುಶಃ ಇಷ್ಟೆಲ್ಲ ಗಮನ ಇರ್ತಿತ್ತೋ ಇಲ್ಲೋ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿದೆ, ಆಡಳಿತ ಯಂತ್ರ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದಕ್ಕೆ ಇತ್ತೀಚೆಗೆ ಸಚಿವರು ಶಾಸಕರೆಲ್ಲ ಬ್ಯುಸಿಯಾಗಿ ಕೊಡ್ತಿರುವ ಹೇಳಿಕೆಯನ್ನ ಗಮನಿಸಿದ್ರೇನೆ ಸೂಕ್ಷ್ಮವಾಗಿ ಅರ್ಥ ಆಗ್ತಾ ಇದೆ. ಈ ಟಾನಿಕ್ ಏನ್ ಪ್ರಿಪೇರ್ ಆಗ್ತಾ ಇದೆ, ಅತಿ ಶೀಘ್ರದಲ್ಲಿ ಪ್ರಿಪೇರ್ ಆಗಲಿ. ಕೊಡುವ ಟಾನಿಕ್ ನಿಮ್ಮ ನಾಯಕರನ್ನ ಮಾತ್ರ ಅಲ್ಲ, ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಮಾತ್ರವಲ್ಲ, ಕರ್ನಾಟಕದ ಆಡಳಿತ ಯಂತ್ರವನ್ನ ಕೂಡ ಚುರುಕು ಮಾಡೋ ರೀತಿಯ ಟಾನಿಕ್ ಅನ್ನ ಕಾಂಗ್ರೆಸ್ನ ಹೈಕಮಾಂಡ್ ಅತಿ ಶೀಘ್ರದಲ್ಲಿ ತಯಾರು ಮಾಡಲಿ, ಅದನ್ನ ಕೊಡ್ಲಿ ಅಂತ ನಾವು ವಿನಂತಿಸ್ಕೊಳ್ಬಹುದಷ್ಟೇ. ಇವತ್ತಿನ ಚರ್ಚೆಗೆ ಸಮಯ ಇದೆ ಅಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDHD+